ಸೊ ವೆಲ್ಕಮ್ ಬ್ಯಾಕ್ ಸುಭಾಷಿಣಿ ಅವರೇ. ಫಸ್ಟ್ ಪಾರ್ಟ್ ಕೇಳ್ಬಿಟ್ಟು ನನಗೆ ನಾನ್ ಎಲ್ಲಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಇವಾಗ ಎಲ್ಲ ಸಂತೋಷದ ವಿಷಯ ಇತ್ತಲ್ವಾ ಅದಕ್ಕೇನೆ. ಇನ್ನು ಇಲ್ಲ, ಉಳಿಸಿರೋ ಅದ್ರಲ್ಲಿ ನಾವು ಹಾಗಾದ್ರೆ ಬೇರೆ ಬೇರೆ ತಿಳ್ಕೊಳ್ಳುವಂಥದ್ದು ವಿಷಯಗಳು. ಸಂತೋಷದ ವಿಷಯ ಒಂದಾದ್ರೆ, ಇನ್ನೊಂದು ತಿಳ್ಕೊಳ್ಳುವಂಥದ್ದು ತುಂಬಾ ಲೆಸನ್ಸ್ ಇತ್ತು, ತುಂಬಾ ಪಾಠಗಳಿತ್ತು ಅದರಲ್ಲಿ. ಹೇಗೆ ನಿಮ್ಮ ಡಿಸಿಪ್ಲಿನ್, ನಿಮ್ಮ ಚೈಲ್ಡ್ಹುಡ್ ಡೇಸ್ ಅಲ್ಲಿ ಡಿಸಿಪ್ಲಿನ್ ಹೇಗಿತ್ತು, ಫುಡ್ ಹ್ಯಾಬಿಟ್ಸ್ ಹೇಗಿತ್ತು, ನಿಮ್ಮ ಫಿಸಿಕಲ್ ಆಕ್ಟಿವ್ ಆಗಿ ಹೇಗೆ ಫಿಸಿಕಲಿ ಫಿಸಿಕಲಿ ಆಕ್ಟಿವ್ ಆಗಿರೋದೇ ಆಗಲಿ, ಆಕ್ಟಿವಿಟೀಸೇ ಆಗಲಿ, ನಿಮ್ಮ ಮೆಂಟಲ್ ಹೆಲ್ತ್ ಪ್ರಕಾರ ನಿಮ್ಮ ಫಿಸಿಕಲ್ ಹೆಲ್ತ್ ಹೇಗೆ ಕನೆಕ್ಟ್ ಆಗ್ತಾ ಇತ್ತು ಅನ್ನೋದನ್ನ ನಾವು ಫಸ್ಟ್ ಪಾರ್ಟ್ ಅಲ್ಲಿ ನಾವು ತಿಳ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಪಾರ್ಟ್ ಆಫ್ ಲೈಫ್ಗೆ ಬರೋಣ. ಹೇಳಿ ನೀವು ಇವಾಗ ನಾವು ಎಲ್ಲಿ ತನಕ ನಿಲ್ಸಿದ್ದು ಅಂದ್ರೆ, ನಿಮ್ಮ ಮಗು ಆದ್ಮೇಲಿಂದ ನಿಮಗೆ ಹೇಗೆ ಆ ಮಗು ಬಂದಿದ್ದ ಆದ್ಮೇಲಿಂದ ನಿಮ್ಮಲ್ಲಿ ಪರಿವರ್ತನೆಗಳು ಹೇಗೆ ಬರ್ತಾ ಇತ್ತು, ಹೇಗೆ ಎಂಜಾಯ್ ಮಾಡಿದ್ರಿ ಅಂತ ಅಲ್ಲಿಗೆ ನಿಲ್ಸಿದ್ವಿ. ಅಲ್ಲಿಂದ ಮುಂದೆ ತಗೊಳ್ಳೋಣ. ನೀನೊಂದ್ ಮಾತು ಹೇಳ್ದೆ ಡಿಸಿಪ್ಲಿನ್ ಆಗಿ ಅಂತ. ಹಾ. ನಮ್ಗ ಆ ವರ್ಡೇ ಗೊತ್ತಿರ್ಲಿಲ್ಲ. ಶಿಸ್ತು ಅನ್ನೋದೇ ಗೊತ್ತಿರ್ಲಿಲ್ಲ, ಅನ್ನೋ ವರ್ಡೇ ಗೊತ್ತಿರ್ಲಿಲ್ಲ. ಆದ್ರೂ ಹಾಗೆ ಬೆಳೆದ್ವಿ. ಅದು ಅರ್ಥ ಮಾಡ್ಕೊಳ್ಳೋ ವಿಷಯ ಹೌದು. ಅಷ್ಟೇನೇನೆ. ಹಾಗೆ ನನ್ ಮಗಂಗೂ ನಾನ್ ಯಾವ್ದೇ ಕಟ್ಟುನಿಟ್ಟು ಮಾಡಿರ್ಲಿಲ್ಲ. ಹ್ಮ್. ಒಂದು ಏನಪ್ಪಾ ಅಂದ್ರೆ ವಿದ್ಯಾಭ್ಯಾಸ ಮಾತ್ರ ಒಂದೇ ನಾನು ಚೆನ್ನಾಗ್ ನೋಡ್ಕೋತಾ ಇದ್ದೆ. ಅವನು ಫುಡ್ ಎಲ್ಲ ನೋಡ್ಕೋತಾ ಇದ್ದೆ, ಆಟಕ್ಕೆಲ್ಲ ಕಳಿಸ್ತಾ ಇದ್ದೆ. ಸೊ ಅವನು ಒಳ್ಳೆ ಹುಡುಗ ಆಗಿ ಗ್ರೋತ್ ಆದ. ಬೈದ್ರೆ ಅವನು ಯಾರ ಮಾತು ಕೇಳ್ತಾ ಇರ್ಲಿಲ್ಲ, ಒಳ್ಳೆ ಮಾತ್ನಲ್ಲಿ ಅವನ್ನ ಬಗ್ಗಿಸ್ದೆ. ಅವನ್ ಬೆಳೆದ ಚೆನ್ನಾಗಿ, ಅವನ್ ಪಾಡ್ಗ್ ಓದ್ದ. ಒಂಥರ ನೆಮ್ಮದಿ ಇತ್ತು ಮನೆಯಲ್ಲಿ. ಇದ್ರ ಮಧ್ಯೆ ನಮ್ಮ ಅತ್ತೆಯವ್ರು ಹೊಟ್ಟೋದ್ರು. ನಮ್ಮ ಮಾವ ಇದು ತುಂಬಾ ಬಾಂಡಿಂಗ್ ಇತ್ತು ನನ್ ಮಗಂಗೂವೆ ಅವ್ರಿಗೂನುವೆ. ಎಲ್ಲಾ ಕಡೆ ಅವ್ರು ಇಬ್ರು ಓಡಾಡ್ತಾ ಇದ್ರು, ತಿರುಪತಿ, ಬಾಂಬೆ ಎಲ್ಲೆಲ್ಲ ಸುತ್ಕೊಂಡ್ ಬಂದ್ರು ಇಬ್ರುವೆ. ಸೊ ಎಲ್ಲಾ ರೀತಿಯಲ್ಲೂ ಕೂಡ ಒಂಥರ ಹ್ಯಾಪಿನೆಸ್ ಇತ್ತು ಹ್ಮ್. ನಮ್ಗೆ. ಹ್ಮ್. ಇಂಥದಿಲ್ಲಪ್ಪ ನಮ್ಗೆ, ಅಯ್ಯೋ ಕಷ್ಟ ನಮ್ಗೆ ಏನಂದ್ ಆತರ ಏನು ಬಂದಿರ್ಲಿಲ್ಲ ನಮ್ಗೆ. ತುಂಬಾ ಸಂತೋಷವಾಗೇ ಇದ್ವಿ ಎಲ್ಲಾರು ಮನೆಯಲ್ಲಿ. ಅವಂದು ಗ್ರಾಜುಯೇಷನ್ ಆಯ್ತು. ಅಪ್ಪಂಗೆ ಕಷ್ಟ ಕೊಡ್ಬಾರ್ದು ಅಂತ ಅವನು 2 ಇಯರ್ಸ್ ವರ್ಕ್ ಮಾಡಿ ದುಡ್ಡೆಲ್ಲ ಸೇರಿಸ್ಕೊಂಡು ಡೆಲ್ಲಿಗೆ ಹೋಗಿ ಮಾಸ್ಟರ್ಸ್ ಮಾಡ್ದ. ವೆರಿ ಗುಡ್. ದೊಡ್ಡಗು ನಾ ಹೈಸ್ಕೂಲ್ ಬರೋಷ್ಟೊತ್ತಿಗೆ ನಾವು ಹೊಸಕೋಟೆನಲ್ಲಿ, ನಾನು ಮಾಲೂರ್ನಲ್ಲಿದ್ವಿ. ಹ್ಮ್. ಅಲ್ಲೇನಾಯ್ತು, ಅಲ್ಲಿ ಸ್ಕೂಲ್ನವರು ಕರೆದ್ರು ನನ್ನ. ಹ್ಮ್. ಮನೆಯಲ್ಲೇ ಸುಮ್ನೆ ಕೂತಿರ್ತೀರಾ, ಎಷ್ಟೊಂದ್ ಹಾಡ್ಗಳು ಬರುತ್ತೆ ನಿಮ್ಗೆ, ಬಂದು ಮಕ್ಳಿಗೆ ಒಂದ್ ಸ್ವಲ್ಪ ಹೇಳ್ಕೊಡಿ ಅಂತ. ಹ್ಮ್. ಸರಿ, ಇನ್ನಿಟ್ಟು ಟೈಮ್ ಪಾಸ್ ಮಾಡ್ತೀನಲ್ವಾ ಅನ್ಬಿಟ್ಟು ಮನೆ ಕೆಲ್ಸ ಎಲ್ಲ ಮುಗಿಸ್ಬಿಟ್ಟು ನಾನು ಸ್ಕೂಲಿಗೆ ಹೋಗ್ತಾ ಇದ್ದೆ. ಆ ಮಕ್ಳಿಗೆಲ್ಲ ಹಾಡು ಸೊ ಹೇಳ್ಕೊಡ್ತಾ ವರ್ಕ್ ಇದ್ದೆ. ಮಾಡ್ತಾ ಇದ್ರಿ, ನೀವು ಕೂಡ ವರ್ಕ್ ಮಾಡಿದ್ರಿ. ವರ್ಕ್ ಅಂತ ನಾನ್ ಹೋಗ್ಲೇ ಇಲ್ಲ. ಓಕೆ. ಆಕ್ಚುಲಿ ನಾನ್ ಬರೋದನ್ನ ನಾನ್ ಹೇಳ್ಕೊಡ್ಬೇಕು ಅನ್ಕೊಂಡ್ ಹೋದೆ ನಾನು. ಹ್ಮ್. ಅವ್ರ ಸಂಬಳ ಕೊಡೋ ತನಕ ನನಗ್ ಗೊತ್ತಿರ್ಲಿಲ್ಲ ಎಷ್ಟ್ ಕೊಡ್ತಾರೆ ಏನ್ ಕೊಡ್ತಾರೆ ಅಂತ. ಹಾ. ಅವ್ರು ಕೊಟ್ಟಾಗ ಖುಷಿ ಆಯ್ತು. ಓ, ನಾನು ಒಂದು ಅರ್ನ್ ಮಾಡೋ ತರ ಇದೀನಲ್ವಾ ಅನ್ನೋ ಹಾ. ತುಂಬಾ ಸಂತೋಷ ಇತ್ತು ಅವಾಗ. ಬಟ್ ನನ್ನ ಒಳಗಡೆ ಇತ್ತಲ್ಲ, ಹಾಡುಗಳ ಹಾ. ಆಚೆ ಹಾ. ಬಂತಲ್ಲ, ಹಾ. ಅದು ತುಂಬಾ ಸಂತೋಷ ಆಯ್ತು ನನಗೆ. ಅದು ಅದಾದ ತಕ್ಷಣ 1 ಇಯರ್ ಮಾಡ್ದೆ. ಆಮೇಲೆ ಅಂಕಲ್ಗೆ ಟ್ರಾನ್ಸ್ಫರ್ ಆಯ್ತು ಹೊಸಕೋಟೆಗೆ, ಅಲ್ಲಿ ಹೋದ್ವಿ. ಹ್ಮ್. ಅಲ್ಲಿ ಹೀಗೆ ಮನೆಯಲ್ಲೇ ಇದ್ದೆ. ಮನೆ ಪಕ್ಕದಲ್ಲೇ ಒಂದ್ ಸ್ಕೂಲ್ ಇತ್ತು. ಹ್ಮ್. ಅಲ್ಲಿ ದಿನಾ ಒಬ್ರು ಟೀಚರ್ ನನ್ನ ನೋಡ್ತಾ ಇದ್ರು. ಅವ್ರು ಹ್ಮ್. ಬಂದ್ರು ನಮ್ಮನೆಗೆ, ನೀವೇನ್ ಓದಿದೀರಾ? ನನ್ ಗ್ರಾಜುಯೇಟ್ ಅಂತ. ಹ್ಮ್. ಮತ್ ಸುಮ್ನೆ ಮನೇಲಿ ಯಾಕೆ ವೇಸ್ಟ್ ಮಾಡ್ತೀರಾ, ಮಕ್ಳಿಗೆ ಒಂಚೂರು ಪಾಠನಾದ್ರೂ ಹೇಳ್ಕೊಡಿ, ಇಲ್ಲೇ ಪಕ್ಕದಲ್ಲೇ ಸ್ಕೂಲ್ ಅಲ್ವಾ ಅಂತ ಅವರೇ ಹೇಳ್ಕೊಂಡೋಗಿ ಅಲ್ಲಿ ಕೆಲ್ಸಕ್ ಸೇರ್ಸಿದ್ರು ನನ್ನ. ಹಾ. ಎಷ್ಟು ಸಂತೋಷ ಪಟ್ಟಿದೀನೋ. ಆ ಮಕ್ಕಳಂತೂ ನನ್ ಮಕ್ಳ ತರಾನೇ ಇದ್ರು. ಒಂಥರ ತುಂಬಾ 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 ಇಷ್ಟ ಪಡ್ತಾ ಇದ್ರು ನನ್ನ. ಹಾ. ನಾನು ಆದ್ರೆ ಸುಭಾಷಿಣಿ ಮ್ಯಾಮ್ ತರಾನೇ ಆಗ್ಬೇಕು, ಸುಭಾಷಿಣಿ ಮ್ಯಾಮ್ ತರ ಟೀಚರ್ ಆಗ್ಬೇಕು, ರೋಲ್ ಸುಭಾಷಿಣಿ ಮಾಡೆಲ್ ಮ್ಯಾಮ್ ತರ ಆಗ್ಬಿಟ್ರಿ ನೀವು. ರೋಲ್ ಮಾಡ್ರ ಆಗ್ಬೋದು. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತು, ನನ್ನಲ್ಲಿ ಇಷ್ಟೊಂದು ಇದಿದ್ಯಾ ಅನ್ಕೊಂಡು. ಹ್ಮ್. ಅದಾದ್ಮೇಲೆ ಮ್ಯಾನೇಜ್ಮೆಂಟ್ ಜೊತೆ ಸ್ವಲ್ಪ ವ್ಯತ್ಯಾಸ, ಏನೇನೋ ಮಾತುಗಳು ಬಂತು. ಯಾಕೆಂದ್ರೆ ನಾನು ಟ್ರೈನ್ಡ್ ಅಲ್ವಲ್ಲ, ಹ್ಮ್. ಟೀಚರ್ ಟ್ರೈನಿಂಗ್ ಆಗಿರ್ಲಿಲ್ಲ. ಸೊ ಹಾಗಾಗಿ ಸ್ಕೂಲ್ ಬಿಡ್ಬೇಕಾಯ್ತು. ಹ್ಮ್. ಮತ್ ಇನ್ನೊಂದ್ ಸ್ಕೂಲ್ನವ್ರು ಕರೆದ್ರು, ಅಲ್ಲಿ ಹ್ಮ್. ಬನ್ನಿ ಅಂತ. ಅದಂತೂ ವಿವೇಕಾನಂದ ಸ್ಕೂಲು. ತುಂಬಾ ಹ್ಮ್. ಎಥಿಕ್ಸ್ ಇತ್ತು. ಹ್ಮ್. ಹ್ಮ್. ನನ್ ಮಗನು ಅಲ್ಲೇ ಓದ್ತಾ ಇದ್ದ. ಆ ಟೈಮ್ನಲ್ಲಿ ನಾನು ಅಲ್ಲಿ ಪೇರೆಂಟ್ ಆಗಿ ಹೋದಾಗ್ಲೇ ಹಾಡ್ ಹೇಳೋದು, ಕಾಂಪಿಟಿಷನ್ ಪಾರ್ಟಿಸಿಪೇಟ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ದೆ ನಾನು. ಸೊ ಹ್ಮ್. ಅವರೇ ಕರೆದು ನನ್ನ ಅಲ್ಲಿ ಬಂದು ಟೀಚ್ ಮಾಡು ಅಂತ. ಅಲ್ಲೊಂದ್ ಹ್ಮ್. 5 ವರ್ಷ ಟೀಚ್ ಮಾಡಿದೆ ನಾನು. ಹ್ಮ್. ಎಂಥ ಒಳ್ಳೆ ಲೈಫ್ ಅಂದ್ರೆ, ಟೀಚರ್ ಅನ್ನೋದು ಇನ್ಯಾವ ಕೆಲ್ಸನೂ ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ ನನಗೆ. ಹ್ಮ್. ಹ್ಮ್. ಬರೀ ದುಡ್ಡೇ ನೋಡೋದಲ್ಲ, ಆ ಮಕ್ಕಳು ನಮ್ ಜೊತೆ ಇರ್ತಾರಲ್ಲ, ಆ ಮುಗ್ಧ ಮಕ್ಕಳು. ನನ್ಗೆ ಈಗ ಕೂಡ ಫೋನ್ ಮಾಡ್ತಾರೆ ಕೆಲವು ಮಕ್ಕಳು, ಟೀಚರ್ಸ್ ಡೇಗೆ, ಬುದ್ಧ ಪೂರ್ಣಿಮೆಗೆ.
ಸುಭಾಷಿಣಿ ಮ್ಯಾಮ್ ಅನ್ಕೊಂಡು. ಹ್ಮ್ ಆ ಆ ಸ್ಕೂಲ್ನಲ್ಲಿ ವರ್ಕ್ ಮಾಡಿದೆ. ಆಮೇಲೆ ಅಲ್ಲೂ ಮನ್ಸಿಗೇನೋ ಹೀಗೆ ಬೇಜಾರಾಯ್ತು, ಅದು ಬಿಟ್ಟೆ. ಹ್ಮ್ ನಮ್ಗೇನ್ ಟ್ರೈನಿಂಗ್ ಆಯ್ತು ಪರ್ಮನೆಂಟ್ ಕೆಲ್ಸ ಅಂತ ಅಲ್ವಲ್ಲ. ಹೌದು. ಅದು ಸ್ಕೂಲ್ ಬಿಟ್ಟೆ. ಇನ್ನೊಂದ್ ಸ್ಕೂಲ್ ನಲ್ಲಿ ಕರೆದ್ರು. ಅಯ್ಯೋ ಬರಲ್ಲ ಅಂದ್ರೂ ಬಿಡದನೆ ಹೇಳ್ಕೊಂಡು ನಮ್ ಟೀಚರ್ ಇಲ್ಲ, ನಮ್ ಮಕ್ಳಿಗೆ ಪಾಠ ನಡಿಲೇಬೇಕು, ಅದು 10th ಸ್ಟ್ಯಾಂಡರ್ಡ್ ಮಕ್ಳಿಗೆ ತುಂಬಾನೇ ಕೋಚಿಂಗ್ ಬೇಕಾಗತ್ತೆ, ನೀವು ಬನ್ನಿ ಪ್ಲೀಸ್ ಅಂತ ಹೇಳಿ ಹ್ಮ್ ಅಲ್ಲೂ ಜಾಯಿನ್ ಆದೆ. ಅಲ್ಲೂ ಹ್ಮ್ ಒಂಥರ ನನಗೇ ಗೊತ್ತಿರ್ಲಿಲ್ಲ ನನ್ನ ಒಳಗಡೆ ಇಷ್ಟೊಂದು ನಾಲೆಡ್ಜ್ ಇದೆ, ನಾನ್ ಅಷ್ಟು ಟ್ಯಾಲೆಂಟ್. ಚೆನ್ನಾಗಿ ಪಾಠ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಎಷ್ಟು ಪೆದ್ರಿದ್ರು ಅಂದ್ರೆ 10th ಸ್ಟ್ಯಾಂಡರ್ಡ್ ನಲ್ಲಿ ABCD ಬರ್ದೇ ಇರುವಂತಹ ಮಕ್ಳಿದ್ರು 10th ಸ್ಟ್ಯಾಂಡರ್ಡ್ ನಲ್ಲಿ. ಹ್ಮ್ ಅವ್ರನ್ನೆಲ್ಲ ಇಂಗ್ಲಿಷ್ ನಲ್ಲಿ ಮಾತಾಡೋ ಹಾಗೆ ಮಾಡಿದೆ. ಓ ವೆರಿ ಗುಡ್. ಅವ್ರಿಗೆ ಬರಿಯಕ್ ಬರ್ತಿರ್ಲಿಲ್ಲ ಇಂಗ್ಲಿಷ್, ನನ್ ಜೊತೆ ಇಂಗ್ಲಿಷ್ ಮಾತಾಡೋರು, ಯಾರೇ ಸ್ಕೂಲ್ಗೆ ಬರ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡೋರು, ಅಷ್ಟ್ರ ಮಟ್ಟಿಗೆ ಅವ್ರನ್ನ ತಯಾರ್ ಮಾಡಿದೆ. ಹ್ಮ್ ಈಗ ಕೂಡ ಫೇಸ್ಬುಕ್ ನಲ್ಲಿ ಹಾಕೋತಾ ಇರ್ತಾರೆ ಎಲ್ಲರೂ ಅವ್ರ ಫೋಟೋಗಳು ಎಲ್ಲಾನುವೆ. ನೋಡಿದ್ರೆ ಇಷ್ಟು ಸಂತೋಷ ಆಗುತ್ತೆ, ಇಷ್ಟು ಪೆದ್ದು ಮಕ್ಳು ಇಷ್ಟು ಮಟ್ಟಿಗೆ ಇದಾದ್ರ ಅಂತ. ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾನ್ 10th ಅಲ್ಲಿ ಸೋಷಿಯಲ್ ಸ್ಟಡೀಸ್ ತಗೊಳ್ತಾ ಇದ್ದೆ, ಇಂಗ್ಲಿಷ್ ತಗೊಳ್ತಾ ಇದ್ದೆ. ಆ ಸೋಷಿಯಲ್ ತಗೊಳ್ಳುವಾಗ ನನ್ಗೆ ಯಾರು ಕೂಡ ಸೋಷಿಯಲ್ ಸ್ಟಡೀಸ್ ಓದೋದಿಲ್ಲ, ಹೌದು. ಸ್ಕೋರ್ ಮಾಡಕ್ ಆಗಲ್ಲ ಅದ್ರಲ್ಲಿ ಅಂದ್ಬಿಟ್ಟು ಎಲ್ಲ ಕೈ ಬಿಟ್ಬಿಟ್ಟಿದ್ರು. ಅದ್ರಲ್ಲಿ ನಾನು 100ಗೆ 99 ಬರೋ ತರ, ಎಷ್ಟು 10 ಮಕ್ಳು 99% ತಗೊಳ್ಳೋ ಹಂಗೆ ನಾನ್ ಮಾಡಿದ್ದೆ ಆ ಸ್ಕೂಲ್ ನಲ್ಲಿ. ವಾವ್. ಒಂಥರ ನನ್ಗೆ ಈಗ್ಲೂ ಗರ್ವ ಅನ್ಸುತ್ತೆ ನನ್ಗೆ. ಖಂಡಿತ ಅದು. ಯಾಕೆಂದ್ರೆ ಪರ್ಸೆಂಟೇಜ್ ಬರಲ್ಲ ಅನ್ನೋದು ಒಂದಾದ್ರೆ, ಇನ್ನೊಂದು ಬೋರಿಂಗ್ ಸಬ್ಜೆಕ್ಟ್ ಅಂತ ಜನರು ಸೋಷಿಯಲ್ ಹೌದು. ಸ್ಟಡೀಸ್ ನ ಸೈಡಿಗೆ ಇಟ್ಬಿಡ್ತಾರೆ. ಹಿಸ್ಟ್ರಿ ಯಾರಷ್ಟೆಲ್ಲ ಓದ್ತಾರೆ? ಅದು ನಮ್ ಕಾಲದಲ್ಲೆಲ್ಲ ತುಂಬಾ ಯಾರ್ ಬೇಕು ಉದ್ದುತ್ತಾ ಹಿಸ್ಟ್ರಿ ಅಂತಾರೆ. ಬರಿಬೇಕಾಗಿತ್ತು, ತುಂಬಾ ಹೌದು. ಬರಿಬೇಕಾಗಿತ್ತು ಹಿಸ್ಟ್ರಿನ. ಈಗ ಆದ್ರೆ ಅದು 99% ಅಂದ್ರೆ ಆಶ್ಚರ್ಯದ ವಿಷಯನೇನೆ ಅದು. ಹೌದು. ಇಂಗ್ಲಿಷ್ ನಲ್ಲಿ ಫೇಲ್ ಆಗಿದ್ದಾರೆ ಕೆಲವರೆಲ್ಲ, ಹ್ಮ್ ಸೋಷಿಯಲ್ ಸ್ಟಡೀಸ್ ನಲ್ಲಿ 99 ತಗೊಂಡಿದ್ದಾರೆ. ನೋಡಿ. ಹೆಂಗೆ ಡಿಫ್ರೆನ್ಸ್ ಅಂತಂದ್ರೆ ಆಶ್ಚರ್ಯ ಆಗೋಯ್ತು ಆ ತರ. ಹ್ಮ್ ಹ್ಮ್ ಒಂಥರ ನನ್ಗೆ ಅದೆಲ್ಲ ಗರ್ವ, ನನ್ ಬಗ್ಗೆ ಹೆಮ್ಮೆ ನನಗೇನೆ ಅಂತ ಹೌದು. ಅನ್ಸುತ್ತೆ. ಬೇರೆಯವ್ರು ಹೌದು. ಅಪ್ರಿಶಿಯೇಟ್ ಮಾಡ್ತಾರೋ ಬಿಡ್ತಾರೋ ಅದ್ ಬೇರೆ ವಿಷಯ. ಆದ್ರೆ ಅಲ್ಲಿದ್ದ ಅಡ್ಮಿನಿಸ್ಟ್ರೇಟರ್ಸ್ ಎಲ್ಲ ನನ್ನ ತುಂಬಾ ಇಷ್ಟ ಪಡ್ತಾ ಇದ್ರು. ಮತ್ತೆ ಅಲ್ಲಿದ್ದ ಕಲ್ಚರಲ್ ಇದು ಅದೆಲ್ಲ ನಾನೇ ನೋಡ್ಕೋತಾ ಇದ್ದಿದ್ದು. ಹ್ಮ್ ಹ್ಮ್ ಮತ್ತೆ ಆ ಊರ್ನಲ್ಲೆಲ್ಲ ಗ್ರೌಂಡ್ ಅಲ್ಲಿ, ಪಬ್ಲಿಕ್ ಗ್ರೌಂಡ್ ಇದೆ, ಹ್ಮ್ ಸ್ಟೇಡಿಯಂ. ಹ್ಮ್ ಹ್ಮ್ ಆ ಸ್ಟೇಡಿಯಂ ನಲ್ಲಿ ಮಕ್ಳಿಗೆಲ್ಲ ಫಂಕ್ಷನ್ಸ್ ಮಾಡಿಸ್ಬೇಕಿತ್ತು, ಅದೆಲ್ಲ ಮಾಡಿಸ್ತಾ ಇದ್ದೆ. ಹ್ಮ್ ಮತ್ತೆ ಮನೆಯಲ್ಲಿ ಅಲ್ಲಿ ಹೊಸಕೋಟೆನಲ್ಲಿ ಮ್ಯೂಸಿಕ್ ಗಂಧನೇ ಇರ್ಲಿಲ್ಲ. ಹ್ಮ್ ಅಲ್ಲಿ ಎಲ್ಲರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ಬೇಕು ಅಂದ್ಬಿಟ್ಟು ತುಂಬಾ ಜನರಿಗೆ, ಒಂದು 100 ಜನರಿಗೆ ನಾನು ಹಾಡು ಹೇಳ್ಕೊಟ್ಟಿದ್ದೀನಿ ಹ್ಮ್ ಅಲ್ಲಿ. ಹ್ಮ್ ಹ್ಮ್ ಅಷ್ಟು ಹ್ಮ್ ಜನ ಈಗ್ಲೂ ಹಾಡ್ತಾರೆ ಅಲ್ಲಿ ಹ್ಮ್ ದೇವಸ್ಥಾನದಲ್ಲಿ. ಹ್ಮ್ ಈಗ್ಲೂ ನನ್ನ ಅಲ್ಲಿ ವೆಲ್ಕಮ್ ಮಾಡ್ತಾರೆ. ಹ್ಮ್ ಅದೊಂದು ಸಂತೋಷದ ವಿಷಯ. ಅದೆಲ್ಲ ಸಾಧನೆ ಮಾಡಿದ್ದು ಅಂದ್ರೆ ಅಲ್ಲೇ ನಾನು ಹ್ಮ್ ತುಂಬಾ ಸಾಧನೆ ಮಾಡಿದೆ. ಆವಾಗ ಅಲ್ಲಿಂದ ನನ್ನ ಪ್ರಾಬ್ಲಮ್ಮು ಶುರು ಆಯ್ತು. ಹಾ. ಹೇಗಾಯ್ತು ಇದು ಎಷ್ಟು, ಸುಮಾರು ಯಾಕಂದ್ರೆ ಎಷ್ಟು ನನಗೆ ವಯಸ್ಸಿರ್ಬೋದು ನಿಮಗೆ ಅವಾಗ? 45-50 ಇರ್ಬೋದು ಅನ್ಸುತ್ತೆ, ಓಕೆ 45-50. ಓಕೆ. ಅಲ್ಲಿಂದ ಶುರು ಆಯ್ತು ನಂಗೆ 50. ಯಾಕಂದ್ರೆ ಮೆನೋಪಾಸ್ ಟೈಮ್ ಅದು ನನ್ಗೆ. ಓಕೆ. ಸೊ ಅವಾಗಿಂದ ಶುರು ಆಯ್ತು ನಂಗೆ. ಸಿಕ್ಕಾಬಟ್ಟೆ ಅನ್ಭವಿಸ್ಬಿಟ್ಟೆ ಅವಾಗ. ನನ್ಗೆ ಬ್ಲೀಡಿಂಗ್ ಸಿಕ್ಕಾಬಟ್ಟೆ ಜಾಸ್ತಿ ಆಗಿ, ಅದನ್ನ ಇದೆಲ್ಲ ತೆಗ್ಸಿ ಸ್ಕ್ಯಾನ್ ಎಲ್ಲ ಮಾಡ್ಸಿ ಎಲ್ಲ ಮಾಡಿ, ನಾಳೆ ಬಾಮ್ಮ ಆಪರೇಷನ್ ಮಾಡ್ಬಿಡ್ತೀವಿ ಅಂತೂ ಅಲ್ಲಿ ಮಾನಸ ಹೋದ್ರೆ ಅವಾಗ ಟೆಸ್ಟ್ ಮಾಡ್ತಾರೆ, ನಿಂಗ್ ಡಯಾಬಿಟಿಸ್ ಇದೆ ಅಂತ ಅವಾಗ ರೆಕಗ್ನೈಸ್ ಮಾಡಿದ್ರು. ಓ, ಅವಾಗ್ಲೇ ನಿನ್ಗೆ ಗೊತ್ತಾಗಿದ್ದ? ನಿನ್ಗೆ ಮಾಡಕ್ ಆಗಲ್ಲಮ್ಮ, ನಿನ್ ಡಯಾಬಿಟಿಸ್ ಇದೆ, ಅದ್ ಕಂಟ್ರೋಲ್ ಬರ್ಬೇಕು, ಆಮೇಲೆ ಮಾಡ್ಬೇಕು. ಸರಿ, ಸೆಕೆಂಡ್ ಒಪಿನಿಯನ್ ಬೇಕಲ್ಲ. ಬ್ಯಾಂಗ್ಳೂರ್ಗೆ ಹೋದೆ. ಹೌದು. ಬ್ಯಾಂಗ್ಳೂರ್ನಲ್ಲಿ ಡಾಕ್ಟರ್ ಲತಾ ಅಂತ ಫೆಮಿಲಿಯರ್ ಡಾಕ್ಟರ್ ತುಂಬಾನೇ. ಹ್ಮ್ ಆ, ಸಾಮಾನ್ಯ ಎಲ್ಲದಕ್ಕೂ ಹೋಗ್ತಾ ಇದ್ದೆ ಅವ್ರ ಹತ್ರ. ಅಲ್ಲಿ ಹ್ಮ್ ಹೋದ್ರೆ ಅವರು ತುಂಬಾ ಸಣ್ಣ ಸಿಸ್ಟ್ ಇದೆ ಅಷ್ಟೇನೇನೆ, ಅದಕ್ಕೆಲ್ಲ ಆಪರೇಷನ್ ಬೇಡ ಹೋಗು ಅಂದ್ಬಿಟ್ಟು. ಓ. ಬಟ್ ಅಲ್ಲಿಂದ ಬಂದ ಮೇಲೆ ಶುರುವಾಯ್ತು ನನ್ಗೆ. ನನ್ ಫುಲ್ ಇರೋ ಬಾಡಿಲಿ ಇರೋ ಬ್ಲಡ್ ಎಲ್ಲ ಹೊಟ್ಟೋಗಿದೆ, ಫುಲ್ ಏನು ಉಳ್ಕೊಂಡಿಲ್ಲ. ಮೇನ್ಲಿ ನಾನು ಡಯಾಬಿಟಿಸ್ ಅಂದ ತಕ್ಷಣ ಅವ್ರೇನೋ ಒಂದ್ ಮಾತ್ರೆ ಕೊಟ್ಟಿದ್ರು, ಅದಾದ್ಮೇಲೆ ನೆಕ್ಸ್ಟ್ ಒಬ್ಬ ಎಕ್ಸ್ಪರ್ಟ್ ಹತ್ರ ನಾನು ಚೇಂಜ್ ಮಾಡಿದೆ. ಹ್ಮ್ ಅಲ್ಲಿಂದ ಶುರು ಆಯ್ತು ನನ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗೋದಕ್ಕೆ. ಹ್ಮ್ ಆ ಅವ್ರು ಕೊಟ್ಟಿದ್ದ ಹೈ ಡೋಸ್ ಕೊಟ್ರ ಏನ್ ಕೊಟ್ರು ನನ್ಗೆ ಇನ್ನೂ ಗೊತ್ತಿಲ್ಲ ಅದು. ಬಟ್ ನಾನ್ ಗೆಸ್ ಮಾಡ್ಕೊಳ್ಳೋದಷ್ಟೇನೆ, ಅದು ಹ್ಮ್ ತಪ್ಪಿದ್ಯೋ ಇಲ್ವೋ ನನ್ಗೆ ಗೊತ್ತಿಲ್ಲ. ನಾನು ಅದನ್ನ ಕಂಪೇರ್ ಮಾಡಕ್ ಆಗಲ್ಲ ಈಗ. ಒಟ್ಟಲ್ಲಿ ಅವ್ರ ಹತ್ರ ಹೋದಾಗ ಫೇಶಿಯಲ್ ಪ್ಯಾಲ್ಸಿ ಶುರು ಆಗೋಯ್ತು. ಓ, ಫೇಶಿಯಲ್ ಪ್ಯಾಲ್ಸಿ ಅಂತಂದು ಲೆಫ್ಟ್ ಸೈಡ್ ಫುಲ್ ಅಳ್ಳಾಡ್ತಾ ಇರ್ಲಿಲ್ಲ ನಂಗೆ. ಹೌದಾ? ಬರೀ ಈ ಕಡೆ ಮಾತಾಡ್ತಾ ಇದ್ದೆ ಹೀಗೆ. ಕಣ್ಣು ಈಗ ಅಳ್ಳಾಡ್ತಾ ಇರ್ಲಿಲ್ಲ.
ಓ ಮೈ ಗಾಡ್. ಅದು ನಂಗೆ ಗೊತ್ತಾಗಿರ್ಲಿಲ್ಲ. ಆ ಡಾಕ್ಟರ್ ನನ್ ಮುಖನೇ ನೋಡಿ ನೋಡಿ ಫೇಶಿಯಲ್ ಪಾಲಿಸಿ ಆಗಿದೆಯಲ್ಲ ನಿಮ್ಗೆ. ಅಯ್ಯೋ, ಹಾಗಂದ್ರೆ ಏನು ಅಂತಾನೂ ಗೊತ್ತಿರ್ಲಿಲ್ಲ ನಮ್ಗೆ. ಅದು ಒನ್ ಸೈಡ್ ಹ್ಮ್ ಇದಾಗೋದಂತದ್ದು. ಹ್ಮ್ ಆಮೇಲೆ ಅದಕ್ಕೆ ಸ್ಟೆರಾಯ್ಡ್ ಎಲ್ಲ ಕೊಟ್ರು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಂಡೆ. ಅದೊಂದ್ 3 months ಆಯ್ತು. ಅದಾದ್ಮೇಲೆ ಆ ನೆಕ್ಸ್ಟ್ ಅದು ಬ್ಲೀಡಿಂಗ್ ಇನ್ ತಡ್ಕೊಳಕ್ ಸಾಧ್ಯನೇ ಇಲ್ಲ, ಬೆಡ್ ರಿಡನ್ ಆಗೋಗ್ತೀನಿ ಅನ್ನೋ ಸಿಚುಯೇಷನ್ ಬಂತು. ಯಾವ ಡಾಕ್ಟರ್ ರೆಡಿ ಇಲ್ಲ ಆಪರೇಷನ್ ಮಾಡೋದಿಕ್ಕೆ. ಹೈ ಹ್ಮ್ ಡಯಾಬಿಟಿಕ್ ಇದೆಯಾ, ನಿಮ್ಗೆ ಆಗೋದಿಲ್ಲ ಅಂತಾರೆ. ಮಾತ್ರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಡಯಟ್ ಅಲ್ಲಿ ಇದೀನಿ, ಆದ್ರೆ ವಾಕ್ ಮಾಡ್ತಾ ಇದ್ದೀನಿ, ಕಂಟ್ರೋಲ್ ಇಲ್ಲ. ಹ್ಮ್ ಕೊನೆಗೆ ಒಬ್ರು ಡಾಕ್ಟ್ರು, ನೀನ್ ನೋಡಕ್ ಆಗ್ತಾ ಇಲ್ಲಮ್ಮ ನನ್ಗೆ, ನಾನ್ ಏನ್ ಮಾಡ್ಲಿ, ನಿಂಗೆ ಏನಾರು ಮಾಡ್ತೀನಿ ಅಂತ ಎಂತದ ಏನು ಹೇಳ್ತಾರ ಅದಕ್ಕೆ, ಅದನ್ನ ಮಾಡಿಸ್ಕೊಂಡ್ಬಿಡು, ಹ್ಮ್ ಒಂದೇ ದಿವ್ಸದಲ್ಲಿ ವಾಪಸ್ ಬರ್ಬೋದಂತ. ಮತ್ತೆ ಬ್ಯಾಂಗ್ಳೂರ್ಗೆ ಹೋಗಿ ಅದನ್ನ ಹ್ಮ್ ಬಯಸ್ಕೊ ಅದೇನೋ ಹೇಳ್ತಾರಪ್ಪ. ಓಕೆ, ಓಕೆ, ಅದನ್ನ ಮಾಡ್ಬಿಟ್ಟು ಪರವಾಗಿಲ್ಲ. ನಾನು ಒಂದೇ ದಿವ್ಸದಲ್ಲಿ ನಾನು ರಿಕವರ್ ಆದೆ, ಹ್ಮ್ ಮನೆಗೂ ಬಂದೆ. ಹ್ಮ್ ಆಮೇಲೆ ನಾನ್ ನಾರ್ಮಲ್ ಆಗೋದೆ. ಇನ್ನು ಹ್ಮ್ ಅದಕ್ಕೇನ್ ರೆಸ್ಟ್ ಏನ್ ಬೇಕಿರ್ಲಿಲ್ಲ. ಹ್ಮ್ ಫಸ್ಟ್ ಅಲ್ಲಿಂದ ಶುರು ಅಲ್ಲ, ಆಯ್ತು. ಅಷ್ಟೆಲ್ಲ ನಿಮಗೆ ಆಗಿದ್ದಾಗ ನಿಮ್ಮ ಹಿಮೋಗ್ಲೋಬಿನ್, ನಿಮ್ಮ ಬ್ಲಡ್ ಲೆವೆಲ್ ಎಲ್ಲ ತುಂಬಾ 7 ವೀಕ್ ಆಗ್ಬಿಟ್ಟಿದ್ರೋ ಏನೋ ಅಲ್ವಾ? 7 ಅಲ್ಲಿತ್ತು ಓ, ಬ್ಲಡ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್. ಓ. 7, 6 ಅಂತ ಹ್ಮ್ ಅಮ್ಮ ಇದ್ದಿದ್ರಿಂದ ನೋಡ್ಕೊಂಡ್ರು ನನ್ನನ್ನ. ಹ್ಮ್ 6 ತನಕ ಆಗೋಗಿತ್ತು. ಇನ್ನು ಹ್ಮ್ ಆಗಿದ್ದಿದ್ರೆ ಬೆಡ್ ರಿಡನೆ ನೀನು, ಅದನ್ ಬಿಟ್ಟು ಆಪರೇಷನ್ ಆಯ್ತು, ಅದ್ ಹ್ಮ್ ಮುಗ್ದೋಯ್ತು ಅದು. ಆಮೇಲೆ ನಾವು ಬ್ಯಾಂಗ್ಳೂರ್ಗ್ ಬಂದ್ವಿ. ಅಂಕಲ್ಗೆ ರಿಟೈರ್ಡ್ ಆಯ್ತು. ಸೊ ಬ್ಯಾಂಗ್ಳೂರ್ ನನ್ ಮನೆ ಕಟ್ಟಿಸ್ಕೊಂಡ್ ಮನೆಗೆಲ್ಲ ಹೋದ್ವಿ. ಡಯಾಬಿಟಿಸ್ ಅಷ್ಟಕ್ಕೆ ಎಲ್ಲ ಆ ಟೈಮಲ್ಲಿ ಡಯಾಬಿಟಿಸ್ ನಿಮಗೆ ಹೈ ಇದ್ದಾಗ ಎಲ್ಲ ಕಡಿಮೆ ಆಯ್ತೋ ಏನೋ ಅದು? ಯೂಟ್ರಸ್ ಇಂದು ಏನ್ ಪ್ರೊಸೀಜರ್ ಮಾಡಿಸ್ಕೊಂಡ್ರು ನೀವು? ಒಂದ್ ವಿಷಯ ಗೊತ್ತಾ, ನಾನ್ ಯಾವ್ದನ್ನು ಸೀರಿಯಸ್ ಆಗಿ ತಗೋತಾ ಇರ್ಲಿಲ್ಲ. ಡಯಾಬಿಟಿಸ್ ಟೆಸ್ಟ್ ಮಾಡಕ್ಕೆ ಹೋಗ್ಲಿಲ್ಲ. ಮಾಡಿದ್ರೆ ನಾನ್ ತಲೆ ಬಿಸಿ ನಂಗೆ. ಯಾವಾಗ ಡಾಕ್ಟರ್ ಹೇಳ್ತಾ ಇದ್ರು ಆಗ ಮಾಡಿಸ್ತಾ ಇದ್ದೆ ಹೊರ್ತು, ಇನ್ನು ಆಮೇಲೆ ನಾನು ಅದ್ರ ತಂಟೆಗೆ ಹೋಗ್ತಾ ಇರ್ಲಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ. ಆಗ ಹ್ಮ್ ನನ್ ಮಗ ಒಂದು ಹೊಸ ಮೊಬೈಲ್, ಅವಾಗ ತಾನು ಬಂದಿತ್ತು ಆಂಡ್ರಾಯ್ಡ್ ಮೊಬೈಲ್, ಅತ್ತೆ ಹಾ ಕೊಟ್ಟ. ಹಾ ಆಂಡ್ರಾಯ್ಡ್ ಮೊಬೈಲ್ ಅಮ್ಮ ತಗೊಂಡ್, ನಂಗೆ ಯಾಕಿದೆಲ್ಲ, ನಂಗೆ ಬರೋದಿಲ್ಲ, ನಂಗೆ ಏನು ಬೇಡ ಅಂತ. ಇಲ್ಲ, ನೀನ್ ನೋಡು ವಾಟ್ಸಪ್ ಅಲ್ಲೆಲ್ಲ ಇರುತ್ತೆ, ಅದಿರುತ್ತೆ ಇದಿರುತ್ತೆ ಅಂತ ಏನೇನೋ ಹೇಳ್ಕೊಟ್ಬಿಟ್ಟು ಹೋದ. ಹಾ ಅದಾದ್ಮೇಲೆ ಶುರು ಆಯ್ತು ನಂದು ಇದ್ರ ಜೊತೆ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್. ಆಂಡ್ರಾಯ್ಡ್ ಫೋನ್ ಜೊತೆ ಫ್ರೆಂಡ್ಶಿಪ್, ಹಾ ಬೆಸ್ಟ್ ಫ್ರೆಂಡ್ ನನಗೆ. ಹ್ಮ್ ಅದು ಶುರು ಆಯ್ತು. ಅವಾಗ್ಲೇ ನಾನು ನಂದೇ ಅಂತ ಒಂದು ಗ್ರೂಪ್ ಮಾಡ್ಕೊಂಡೆ. ಹ್ಮ್ ಅದು ತುಂಬಾ ಇಂಪ್ರೂವ್ ಆಯ್ತು. ಹ್ಮ್ ಮುಂದಕ್ಕೆ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಆವಾಗ ಎಲ್ಲ ಶುರು ಆಯ್ತು. ಅದೇ ಟೈಮ್ಗೆ ಒಬ್ರು ಬಾಲಕೃಷ್ಣ ಗುರೂಜಿ ಅಂತ ಹೇಳ್ಬಿಟ್ಟು ಒಬ್ರದ್ದು ಬೆಂಗಳೂರಿನಲ್ಲಿ ಪರಿಚಯ ಆಯ್ತು. ಹಾ ಅವರು ಫಿಂಗರ್ ಟಿಪ್ಸ್ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಹ್ಮ್ ಆ ಈ ಮಧ್ಯೆ ಏನಾಯ್ತು, ಆ ಇದೇನೋ ಇದಾಗುತ್ತಲ್ಲಪ್ಪ, ಕೈ ಎತ್ತಕ್ಕಾಗದೆ ಇರೋ ಹಂಗಾಗುತ್ತಲ್ಲ ಒಂದು ಟೆನ್ನಿಸ್ ಎಲ್ಬೋನಾ? ಶೋಲ್ಡರ್, ಫ್ರೀಸನ್ ಶೋಲ್ಡರ್, ಫ್ರೋಸನ್ ಶೋಲ್ಡರ್. ಫ್ರೋಸನ್ ಶೋಲ್ಡರ್. ಹ್ಮ್ ಅದಾಗ್ಬಿಟ್ಟು ಕೈ ಎತ್ತಕ್ ಹೋಗಿ ಬಿದ್ದು ಇಲ್ಲಿ ಬ್ರೇಕ್ ಆಯ್ತು. ಅಯ್ಯೋ. ಸರಿ, ಅದು ಸರಿ ಮಾಡ್ಕೊಂಡೆ. ಇನ್ನೊಂದ್ಸಲ ಮತ್ತೆ ಬಿದ್ದೆ. ಏನು ಇಲ್ಲ, ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ಎಡು ಬಿದ್ದೆ, ಈ ಕಡೆ ಬ್ರೇಕ್ ಆಯ್ತು, ಓ. ಈ ಶೋಲ್ಡರ್. ಅದೇ ರಿಪೇರಿ ಆಯ್ತು. ಮತ್ತೆ ನಾನು ಕಥಕ್ ಡ್ಯಾನ್ಸ್ ಕಲಿತಾ ಇದ್ದೆ. ಹಾ ನಮ್ದೊಂದು ಪ್ರೋಗ್ರಾಮ್ ಇತ್ತು ಸಾಯಿಬಾಬಾ ಟೆಂಪಲ್ ಕಾಂಪ್ಲೆಕ್ಸ್ ಅಲ್ಲಿ. ಓಕೆ. ಅಲ್ಲಿ ನಂದು ಪ್ರೋಗ್ರಾಮ್ ಇತ್ತು. ಹಾ ಪ್ರೋಗ್ರಾಮ್ ಮುಗಿಸ್ಕೊಂಡು ವೆಂಕಟೇಶ್ವರ ನೋಡ್ಕೊಂಡು ವಾಪಸ್ ಬರ್ತಾ ಇರುವಾಗ ಜಾರಿ ಬಿದ್ದೆ, ಇದೊಂದು ಬ್ರೇಕ್ ಆಯ್ತು. ಓ 3 ಸಲ ನಂಗೆ ಇದಾಯ್ತು. ಓಕೆ. ಸೊ ಹೀಗೆಲ್ಲ ಆಗೋಯ್ತಲ್ಲ ಮೂಳೆಗೆ ಅಂತ ಬಾಲಕೃಷ್ಣ ಗುರೂಜಿ ಹತ್ರ ಹೋದೆ. ಅವರು ಫಿಂಗರ್ ಟಚ್ ಅಂತ ಹೇಳಿ, ಈ ತರ ಹ್ಮ್ ಬೇರೆ ಹ್ಮ್ ಬೇರೆ ಹ್ಮ್ ರೀತಿಯಾಗಿ ಹ್ಮ್ ಟಚ್ ಮಾಡಿದ್ರೆ ಹ್ಮ್ ವಾಸಿ ಆಗುತ್ತೆ ಅಂತ ಹೇಳಿ ನನ್ಗೆ ಟ್ರೀಟ್ಮೆಂಟ್ ಕೊಟ್ರು. ಹ್ಮ್ 2 ವರ್ಷ ಮಾಡಿದೆ ನಾನು. ಹ್ಮ್ ಅದು ತುಂಬಾ ಬೇಗ ಟ್ರೀಟ್ಮೆಂಟ್ ಅಲ್ಲಿ ನಂಗೆ ವಾಸಿ ಆಯ್ತು. ಇದು ವಾಸಿ ಆಯ್ತು, ಇದು ವಾಸಿ ಆಯ್ತು, ಇದು ವಾಸಿ ಆಯ್ತು, ಎಲ್ಲ ವಾಸಿ ಆಯ್ತು. ಆಮೇಲೆ ನಾನು ಅದನ್ನ ಬಿಟ್ಟು ಹ್ಮ್ ಶಿವಮೊಗ್ಗ ಹೋದೆ. ಹ್ಮ್ ಈ ಮಧ್ಯದಲ್ಲಿ ನಂಗೆ ಕಾಲು ಸ್ವಲ್ಪ ಸೆನ್ಸೇಷನ್ ಹೊಟ್ಟೋಯ್ತು ಕಾಲ್ನಲ್ಲಿ, ಹ್ಮ್ ಡಯಾಬಿಟಿಸ್ ಹ್ಮ್ ಇಂದ. ಹ್ಮ್ ಅದು ಸೆನ್ಸೇಷನ್ ಹೋಯ್ತು, ಯಾರು ಏನು ಮಾಡಕ್ಕಾಗಲ್ಲ. ಹಾಗೆಂತೂ ಈ ತರ ಟ್ರೀಟ್ಮೆಂಟ್ ಕೊಡ್ತಾ ಇರ್ಲಿಲ್ಲ. ಹ್ಮ್ ಇದಕ್ಕೇನು ಮಾಡಕ್ ಸಾಧ್ಯ ಇಲ್ಲ, ಹಾಗೆ ಇರ್ಬೇಕು ಅಂತ ಬ್ಯಾಂಗ್ಳೂರ್ ಹಾಸ್ಪಿಟಲ್ ನಲ್ಲಿ ಹೇಳಿ ಕಳಿಸ್ಬಿಟ್ರು. ಹ್ಮ್ ಏನ್ ಮಾಡಕ್ಕಾಗತ್ತೆ, ಹಾಗೆ ಇದ್ದೆ ನಾನು. ಮತ್ತೆ ಡೆಂಚರ್ ಆಯ್ತು, ಇರೋ ಹಲ್ಲೆಲ್ಲ ಹೋಯ್ತು. ಸರಿ, ಯಾಕೆ, ಹೈ ಡೋಸ್ ಡಯಾಬಿಟಿಕ್ ಮಾತ್ರೆಗಳು ಕೊಡ್ತಾ ಇದ್ರು ನಂಗೆ. ಓ. ಅದರಿಂದಾಗಿ ನಂಗೆ ಹಲ್ ಹೋಯ್ತು.
ಅದು ಕಟ್ಟಿಸ್ಕೊಂಡೆ. ಸರಿ ಅದೇ ಅಡ್ಜಸ್ಟ್ ಆಗೋಯ್ತು, ನಂಗೆ ಬೇರೆ ಇನ್ನೇನು ಅನ್ನಿಸ್ಲಿಲ್ಲ. ಸರಿ ಇಷ್ಟೆಲ್ಲ ಮುರ್ಕೊಂಡು ಇಷ್ಟೆಲ್ಲ ಆಪರೇಷನ್ಗಳು ಅದು ಇದು ಇದು ಇದು. ಸರಿ ಅದೆಲ್ಲ ಮುಗಿತು. ಅಷ್ಟೊತ್ತಿಗೆ ಪ್ರಾಜ್ಞಾನಿಗೆ ಶಿವಮೊಗ್ಗಕ್ಕೆ ಬಂದ ಡೆಲ್ಲಿಯಿಂದ ಅಲ್ಲಿ ಕೆಲ್ಸ ಸಿಕ್ತು, ಗೌರ್ಮೆಂಟ್ ಕೆಲ್ಸ. ಸೊ ಎಲ್ಲರೂ ಅಲ್ಲಿಗೆ ಶಿಫ್ಟ್ ಆದ್ವಿ. ಆಲ್ಮೋಸ್ಟ್ ಅಲ್ಲೂ ಎಲ್ಲಾರ್ನು ಫ್ರೆಂಡ್ ಮಾಡ್ಕೊಂಡು 3 ಭಜನಾ ಮಂಡ್ಲಿಗೆ ಹಾಡ್ ಹೇಳ್ಕೊಡಕ್ ಹೋಗ್ತಾ ಇದ್ದೆ, ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇದ್ದೆ. ಪ್ರತಿ ದಿನಾನು ಎಲ್ಲಾರು ಒಂದ್ ಕಡೆ ಹೋಗ್ತಾ ಇದ್ದೆ, ಪ್ರೋಗ್ರಾಮ್ ಕೊಡಕ್ಕೋ ಅಥವಾ ಹಾಡ್ ಹೇಳ್ಕೊಡಕ್ಕೋ ಬೇಕಾದ್ರೂ ಹೋಗ್ತಾ ಇದ್ದೆ. ತುಂಬಾ ಆಕ್ಟಿವ್ ಆಗಿ ಸಿಕ್ಕಾಬಟ್ಟೆ. ಎಲ್ಲ ಬೈಯೋರು, ನಿನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೋಬೇಕು, ಒಂದ್ ಫೋನ್ ಮಾಡಕ್ಕೂ ಅಂತ, ಅಷ್ಟು ಬ್ಯುಸಿ ಆಗಿದ್ದೆ. ಸೊ ಒಂದ್ ದಿವ್ಸ ಪ್ರಫುಲ್ಲ ಅನ್ಸೋಸೆ ಅವಳ ಜೊತೆ, ಅವಳೇ ಎಲ್ಲಾ ಕಡೆ ಸ್ಕೂಟರ್ ಕರ್ಕೊಂಡು ಓಡಾಡ್ತಾ ಇದ್ಲು. ಒಂದ್ ದಿವ್ಸ ಹಾಗೆ ಕರ್ಕೊಂಡು ಹೋಗ್ತೀನಿ, ಯಾವ್ದೋ ಒಂದು ಪ್ರಾಕ್ಟೀಸ್ ಇತ್ತು ನಿಮ್ದು, ಕಾವ್ಯ ವಾಚನದ ಪ್ರಾಕ್ಟೀಸ್. ಅದಕ್ಕಿಂತ ಅವಳ ಜೊತೆ ಹೋಗ್ತಾ ಇದ್ದೆ. ಎದುರುಗಡೆಯಿಂದ ಹಸು ಓಡ್ ಬಂದು ಸ್ಕೂಟರ್ ಡಿಕ್ಕಿ ಹೊಡ್ತು. ಆ ಹಸುನ ಒಂದು ನಾಯಿ ಅಟ್ಟಿಸ್ಕೊಂಬಂತು. ನಾಯಿ ಅಟ್ಟಿಸ್ಕೊಂಬಂದಕ್ಕೆ ಆ ಹಸು ಓಡ್ ಬಂದು ಸ್ಕೂಟರ್ಗೆ ಗುದ್ದು ತರ ನಿಂತ್ಕೊ. ನಾನ್ ಅನ್ಕೊಂಡೆ ಪ್ರಫುಲ್ಲನ್ ಹೊಟ್ಟೆಗೆ ತಿವಿದು ಬಿಡ್ತೋದು ಅಂತ. ಅಮ್ಮಾ ಅಂತ ಹಿಂಗ್ ಕೈ ತೆಗ್ದಿದ್ದೀನಿ, ಅದ್ ಹೆಂಗ್ ಬಿದ್ದಿದ್ದೀನಿ, ಎಲ್ಲಿ ಬಿದ್ದಿದ್ದೀನಿ ಅಂತಲೇ ಗೊತ್ತಿಲ್ಲ. ಅವಳು ಬಿದ್ದಿಲ್ಲ, ನಾನ್ ಬಿದ್ದೆ. ಅವಳು ಸ್ಕೂಟರ್ ಇಟ್ಕೊಂಡಿದ್ದವಳು, ನಾನ್ ಬಿದ್ದಿದ್ ನೋಡ್ ಗಾಬ್ರಿಗೆ ಸ್ಕೂಟರ್ ಬಿಸಾಕ್ಬಿಟ್ಲು. ಬಂದ್ ನೋಡ್ತಾಳೆ, ನನ್ ಕೈಯೇ ಸಿಗ್ತಾ ಇಲ್ಲ, ನನ್ ಕೈಯೇ ಇಲ್ಲ ಅಂತೀನಿ. ಇಲ್ಲಿ ಕೈ ಇಲ್ಲಿ ಮುರಿದಿದೆ, ಇಲ್ಲಿ ಕೈ ಮುರಿದಿದೆ, ಕಾಲು ಮುರಿದಿದೆ, ಏನು ಸಿಗ್ತಾ ಇಲ್ಲ ನಂಗೆ. ಮೊಬೈಲ್ ಯೋಚನೆ, ಅಯ್ಯೋ ನನ್ ಕೈಲಿ ಮೊಬೈಲ್ ಇತ್ತು, ಅಲ್ಲಿ ಮೊಬೈಲ್ ಬಿದ್ದೋಗಿದೆ ಕೊಡಿ. ಯಾರು ತಗೊಂಡೋಟ್ರೆ ನಂಬರ್ ಎಲ್ಲ ಅದ್ರಲ್ಲಿದೆ. ಸರಿ ಪಾಪ ಯಾರು ತಂದ್ಕೊಟ್ರು. ಕೈಯಿಲ್ಲ ತಗೊಳೋದಕ್ಕೂ. ನನ್ ಕೈಯೇ ಇಲ್ಲ ಸರ್. ಬೀಳೋದ್ ಬಿದ್ದಿದ್ದು ಡಾಕ್ಟರ್ ಆಸ್ಪತ್ರೆ, ಡಾಕ್ಟರ್ ಶಾಪ್ ಮುಂದ್ಗಡೆ ಬಿದ್ದಿದ್ದೀನಿ, ಆಯುರ್ವೇದಿಕ್ ಡಾಕ್ಟರ್ ಮುಂದ್ಗಡೆ. ಪಾಪ ಅವ್ರು ಬಂದು ಅದೇ ಎಚ್ಚರಿಕೆಯಿಂದ ನನ್ನನ್ನ ಬೆಡ್ಶೀಟ್ ಮೇಲೆ ಹಾಕಿ ಅದನ್ನ ಎತ್ಕೊಂಡು ವ್ಯಾನ್ ಅಲ್ಲಿ ಹಾಕೊಂಡು ತಗೊಂಡೋಗಿ ಸುಮಾರು ದಿವ್ಸ ಆಯ್ತು. ಅದೊಂದೇ 3 ತಿಂಗಳು ಆಯ್ತು ಅದೆಲ್ಲ ರಿಕವರಿ ಆಗ್ಲಿಲ್ಲ. ಹಾಸ್ಪಿಟ್ಲಿಗೆ ಹೋದ್ರಿ, ಅಲ್ಲಿ ನಿಮಗೆ ಟ್ರೀಟ್ಮೆಂಟ್ಸ್ ಅಲ್ಲಿಂದ ಎಲ್ಲ ಬಿಡುಗಡೆ. ನಮ್ನೆಲ್ಲ ಬಂದವರೆಲ್ಲ ಹಾಸ್ಯ ಮಾಡೋರು, ಕೈ ಹಿಂಗೆ ಎತ್ಕೊಂಡು 2 ಕೈ ಹಿಂಗೆ, ಕಾಲ್ ಬ್ಯಾಂಡೇಜ್ ಫುಲ್ಲು. ಎಲ್ಲರೂ ಹಾಸ್ಯ ಮಾಡ್ತಾ ಇದ್ರು, ಬಾಹುಬಲಿ ತರ ಮಲ್ಕೊಂಡ್ಬಿಟ್ಟಿದೀಯ ಅಂತ ಹೇಳಿ. ಆದ್ರೂ ಕಂಗೆಡ್ಲಿಲ್ಲ ನಾನು, ನಗ್ತಾನೆ ಇದ್ದೆ. ಆ ಡಾಕ್ಟ್ರು ಬಂದಕ್ಕೆ, ಅದೇನ್ ಹಂಗ್ ನಗ್ತಾ ಇರ್ತೀರ ಯಾವಾಗ್ಲೂ, ಏನು ಯೋಚನೆ ಮಾಡಲ್ವಾ ನೀವು? ಯೋಚನೆ ಮಾಡಿದ್ರೆ ಇನ್ನು ನನ್ ಮಕ್ಳಿಗೆ ಕಡಿಮೆ ತೊಂದ್ರೆ ಆಗುತ್ತೆ, ನನ್ಗೆ ಕಾಯಿಲೆ ಜಾಸ್ತಿ ಆಗುತ್ತೆ, ನನಗ್ ಕಡಿಮೆ ಆಗೋದು ಇಂಪಾರ್ಟೆಂಟ್, ನಾನು ಯೋಚನೆ ಮಾಡಲ್ಲ. ಹಂಗಿದ್ದು ನೀವ್ ಪೇನ್ ಕಿಲ್ಲರ್ ಕೊಡ್ತೀರಾ, ನಾನ್ ತಿಂತೀನಿ ಅಂತ ಹೇಳ್ತಾ ಇದ್ದೆ. ಸೊ ಅಲ್ಲೂನು ಸುಮಾರು ಇದನ್ನೆಲ್ಲ ಮಾಡಿಸ್ದೆ ನಾನು. ಫಿಸಿಯೋಥೆರಪಿ ಎಲ್ಲ ಆಯ್ತು, ಎಲ್ಲ ರಿಕವರು ಆಗಿದ್ದೆ. ಸ್ವಲ್ಪ ಸ್ವಲ್ಪ ಹೇಳ್ಕೊಂಡೆಲ್ಲ ಚೆನ್ನಾಗೂ ನಡೀತಾ ಇದೆ, ಎಲ್ಲ ಆಗಿತ್ತು. ಅದಾದ್ಮೇಲೆ ಮತ್ತೆ ಬ್ಯಾಂಗ್ಳೂರ್ ಶಿಫ್ಟ್ ಆದ್ವಿ ಎಲ್ಲರೂ. ಬ್ಯಾಂಗ್ಳೂರ್ ಬಂದ ಮೇಲೆ ಡಯಾಬಿಟಿಸ್ ಸರಿಯಾಗಿ ತೋರ್ಸ್ಕೊ, ನೀನ್ ಸರಿಗಿಲ್ಲ, ಔಷಧಿಗಳು ಚೇಂಜ್ ಮಾಡ್ತಾನೆ ಇದ್ರು ಡಾಕ್ಟರ್ಗಳು ಡಯಾಬಿಟಿಸ್. ಇದ್ರ ಮಧ್ಯೆ ಅಲ್ಲಿ ನಂಗೆ ಜ್ವರ ಬರ್ತಾ ಇತ್ತು. ಆ ಬ್ಯಾಂಡೇಜ್ ಎಲ್ಲ ಹಾಕ್ದಾಗ ಈಗ ಕುಣಿಸ್ತಾ ಇತ್ತು ನನ್ನನ್ನ, ಎತ್ತಿ 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 ಹಾಕ್ತಾ ಇತ್ತು ಜ್ವರಕ್ಕೆ ನನ್ನನ್ನ. ಎದೆ ಎಲ್ಲ ನಡುಗ್ತಾ ಇತ್ತು, ಎಲ್ಲಾ ನೋವು ಬಂದ್ಬಿಡ್ತಿತ್ತು ಮೈಯೆಲ್ಲ, ಅಷ್ಟು ಎತ್ತಾಗ್ತಾ ಇತ್ತು ಜ್ವರ. ಯಾಕೆ ಅಂತ ಯಾವ ಡಾಕ್ಟ್ರಿಗೂ ಗೊತ್ತಾಗಿಲ್ಲ, ಎಲ್ಲಾ ಡಾಕ್ಟರ್ಗಳಿಗೂ ತೋರ್ಸಿದ್ದಾಯ್ತು. ಕೊನೆಗೆ ಏನು ಮಾಡಕ್ಕಾಗ್ದೆ ಅಡ್ಮಿಟ್ ಆಗಿದ್ರು. ಅಡ್ಮಿಟ್ ಆಗಾಯ್ತು. ಅಡ್ಮಿಟ್ ಮಾಡಿದಾಗ ಏನಕ್ಕೋ ಹೋಗಿ ಗಾಲ್ ಬ್ಲಾಡರ್ನ ಇದ್ ಮಾಡಿ ನೋಡ್ತೀವಿ, ಅದಕ್ಕೂ ಬರುತ್ತೆ ಜ್ವರ ಅಂತ. ಗಾಲ್ ಬ್ಲಾಡರ್ ನೋಡಿ 0.4 ಮಿಲಿ ಕಲ್ಲಿದೆ, ಅದನ್ನ ಆಪರೇಷನ್ ಮಾಡಿ ತೆಗಿತೀವಿ. 2 ಕೈ ಆಪರೇಷನ್ ಆಗಿದೆ, ಕಾಲ್ ಆಪರೇಷನ್ ಆಗಿದೆ, 0.4 ಮಿಲಿನ ಅವ್ರು ಆಪರೇಷನ್ ಮಾಡಿ ತೆಗಿಬೇಕಂತ ಜಗಳ ಆಡ್ಕೊಂಡ್ಬಿಟ್ಟು ಆಸ್ಪತ್ರೆಯಿಂದ 10:30 ರಾತ್ರಿ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದಿದ್ದೀನಿ. ಮನೆ ಹತ್ರ ಇಳಿಸೋರಿಲ್ಲ ನನ್ನನ್ನ, ಆಂಬುಲೆನ್ಸ್ ಇಂದ ಒಳಗ್ ಕರ್ಕೊಂಡ್ ಹೋಗೋರಿಲ್ಲ ನನ್ನನ್ನ. ಫ್ರೆಂಡ್ ಮನೆಗಳಿಗೆ ಫೋನ್ ಮಾಡಿ, ನನ್ ಭಜನ್ ಫ್ರೆಂಡ್ಸ್ ಗಳಿಗೆಲ್ಲ ಅವ್ರ ರಾತ್ರಿ 10:30 ನಮ್ಮ ಮನೆ ಹತ್ರ ಬಂದು ತಗೊಂಡೋಗಿದ್ದನ್ನ ಒಳಗಡೆಗೆ ಶಿಫ್ಟ್ ಮಾಡಿದ್ರು. ಅಷ್ಟು ಹೆಲ್ಪಿಂಗ್ ನೇಚರ್ ಇದೆ ಶಿವಮೊಗ್ಗ ಜನರಲ್ಲಿ. ಅಷ್ಟು ಜಗಳ ಆಡ್ಬೇಕಾಯ್ತು ನಂಗೆ. ಅದೊಂದು ಆಪರೇಷನ್ ಆಗ್ಬೇಕಾಗಿತ್ತು ಅಲ್ಲಿ. ಕಷ್ಟ ಅಂತಂದ್ರೆ ಹೆಂಗ್ ಒಟ್ಟೊಟ್ಟಿಗೆ ಬಂತು ಅಂತಂದ್ರೆ, ಈ ಟೈಮ್ನಲ್ಲಿ ನಂಗೆ ನನ್ ಹಸ್ಬೆಂಡ್ ಬೇಕಿತ್ತು ನನ್ ಜೊತೆಗೆ. 2 years ಅವ್ರು ನಂಗೆ ಸರ್ವಿಸ್ ಮಾಡಿದ್ರು, ಪಾಪ ತುಂಬಾ ಮಾಡಿದ್ರು. ಅದುವರೆಗೂ ನನ್ಗೆ ಒಂದು ಏನ್ ಹೆಲ್ಪ್ ಮಾಡಿರ್ಲಿಲ್ಲ. ನನ್ ಮದ್ವೆ ಆದಾಗಿಂದ ಅಲ್ಲಿವರೆಗೂ ನಾನ್ ಆಕ್ಸಿಡೆಂಟ್ ಆಗೋ ತನಕ ಒಂದು ಲೋಟನು
ಕೊಟ್ಟಿರ್ಲಿಲ್ಲ. ಅಂದ್ರೆ ಅವರು ಬ್ಯುಸಿ ಅವ್ರು ಆಗಿದ್ರು, ರಿಟೈರ್ಡ್ ಇಲ್ಲ, ಅವ್ರ ಇದ್ರಲ್ಲಿ. ರಿಟೈರ್ಡ್ ಆದ್ಮೇಲೆ ಒಂದ್ ಕೆಲ್ಸ ಕೊಟ್ಟಿದ್ದೆ ಅವ್ರಿಗೆ. ಎದ್ದು ಟೀ ಕೊಟ್ರೇನೆ ನಾನು ಹೇಳೋದು, ಇಲ್ದಿದ್ರೆ ಹೇಳಲ್ಲ ನಾನು ಅಂತ. ಹಾ. ಬೆಳಗ್ಗೆ ಎದ್ದು ಟೀ ಮಾಡಿ ನನ್ನ ಎಬ್ಬಿಸ್ತಾ ಇದ್ರು, ಅದೊಂದ್ ಕೆಲ್ಸ ಮಾಡ್ತಾ ಇದ್ರು. ಬಟ್ ಹ್ಮ್. ಆ ಆಕ್ಸಿಡೆಂಟ್ ಆದ್ಮೇಲೆ 2 years ಅವ್ರು ನಂಗೆ ಸರ್ವಿಸ್ ಮಾಡಿದಾರಲ್ಲ, ನನಗೇ ನಾಚಿಕೆ ಆಗುತ್ತೆ, ಅಷ್ಟು ಮಾಡಿಸ್ಕೊಂಡಲ್ಲ ನಾನು ಅಂತ. ಅಷ್ಟು ಸರ್ವಿಸ್ ಮಾಡಿದ್ರು, ಸಡನ್ ಆಗಿ ಹೊರಟೋದ್ರು. ಹ್ಮ್. ಅದು ತುಂಬಾ ದೊಡ್ಡ ಏಟು ನನಗೆ. ನನ್ನ ಹ್ಮ್. ಆಕ್ಸಿಡೆಂಟ್ಗಿಂತ ದೊಡ್ಡ ಏಟು ಬಿತ್ತದು ನನಗೆ. ಯಾಕೆಂದ್ರೆ ಬರೀ ಇವಾಗ ಮಗ ಸೊಸೆ ಕೈ ಕೆಳಗಡೆ ಬಿದ್ಬಿಟ್ಟೆ ನಾನು. ಏನ್ ಹೇಳ್ಕೊಳಕ್ಕೂ ಆಗಲ್ಲ, ಹೇಳ್ಕೊಳ್ದೆ ಇರೋದಕ್ಕೂ ಆಗಲ್ಲ. ತುಂಬಾ ಅನುಭವಿಸಿದ್ದು ಅವಾಗ್ಲೇ ನಾನು. ತುಂಬಾ ಮಾರಲ್ ಅಷ್ಟೊಂದು ಸಪೋರ್ಟ್ ಡಿಪೆಂಡ್ ಅಲ್ಲ, ಇಷ್ಟು ದಿನ ನಿಮ್ಮ ಲೈಫಲ್ಲಿ ಜರ್ನಿನಲ್ಲಿ ನೋಡಿದ್ರೆ ನಿಮಗೆ ಒಂದು ಮೆಂಟಲ್ ಹೆಲ್ತ್ ಒಂದು ಚೂರು ಇರ್ಲಿಲ್ಲ. ಆ ಇರ್ಲಿಲ್ಲ. ಪೀಸ್ ಅಲ್ಲಿ ನಿಮಗೆ ನನ್ಗೆ ಎಫೆಕ್ಟ್ ಆಗಿದ್ದು ಬೇಜಾರಾಗ್ತಿತ್ತು, ಯಾಕೆಂದ್ರೆ ಅಂಕಲ್ ನನ್ ಜೊತೆ ಹೆಚ್ಚು ಮಾತಾಡ್ತಾ ಇರ್ಲಿಲ್ಲ ಸೈಕಲಾಜಿಕಲಿ ಮನೆ. ನಿಮಗೆ ಎಫೆಕ್ಟ್ ಆಯ್ತು ಅದು. ತುಂಬಾ ಸೈಲೆಂಟ್ ಆಗಿರೋರು. ನಾನ್ ಜಗಳ ಆಡಿ ಆಡಿ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಒಂಥರ ಆ ತರಾನೇ ಬಾಂಡಿಂಗ್ ಇತ್ತು ನಮ್ಮ ಹತ್ರ. ತಪ್ಪು, ಈಗ ಜಗಳ ಆಡ್ತಿದ್ವಿ, ನೆಕ್ಸ್ಟ್ ಟೈಮ್ 10 ನಿಮಿಷಕ್ಕೆ ಅದ್ ಮರ್ತೆ ಹೋಗ್ತಾ ಇತ್ತು, ಹಾಗಿದ್ವಿ ನಾವು. ಅದೊಂದ್ ದೊಡ್ಡ ಏಟು ಬಿತ್ತು ನಂಗೆ. ಎಲ್ಲಾನು ತಡ್ಕೊಳಕ್ಕೆ ಅದೇ ಯೋಚನೆನಲ್ಲೇ ಬ್ಯಾಂಗ್ಳೂರ್ಗ್ ಹೋದ್ವಿ. ಹ್ಮ್. ಬ್ಯಾಂಗ್ಳೂರ್ಗ್ ಹೋದಾಗ ಇಂದ ಶುರು ಆಯ್ತು ನಂದು. ಆ ಹ್ಮ್. ಡಾಕ್ಟರ್ ಹೇಳಿದ್ರು, ಏನಕ್ಕೆ 2 ವರ್ಷ ನಾನು ಕ್ಯಾಲ್ಸಿಯಂ ಇಂಜೆಕ್ಷನ್ ತಗೊಂಡೆ, ಕ್ಯಾಲ್ಸಿಯಂ ಮಾತ್ರೆಗಳನ್ನ ತಗೊಂಡೆ. ಇಂಜೆಕ್ಷನ್ ತಗೊಂಡ್ರೆ ಮಾತ್ರೆ ಡೈಜೆಸ್ಟ್ ಆಗೋದು ನಿಮ್ಗೆ, ತಗೊಳ್ಳಿ ಅಂತ ಅದನ್ನು ತಗೊಂಡಾಯ್ತು. ಎಲ್ಲಾ ತರ ಮಾಡಿದ್ರು ಕೂಡ ಮೂಳೆ ಗಟ್ಟಿನೇ ಆಗಿಲ್ಲ. ಹ್ಮ್. ಸೊ ಡಯಾಬಿಟಿಸ್ ಏನು ಅಂತ ಸ್ಟ್ರಾಂಗ್ ಡೋಸ್ಗಳು ಕೊಡಕ್ ಶುರು ಮಾಡ್ಬಿಟ್ರು. ಓ. ಅದು ನನಗ್ ಗೊತ್ತಿಲ್ಲ ಅವ್ರು ಸ್ಟ್ರಾಂಗ್ ಡೋಸ್ ಕೊಡ್ತಾ ಇದಾರೆ ಅಂತ. ಆ ಸ್ಟ್ರಾಂಗ್ ಡೋಸ್ ಕೊಟ್ಟಿದ್ದು ನನ್ ಮೂಳೆ ಇನ್ನೂ ಸೌದೋಗಿದೆ. ಅದ್ರಲ್ಲಿ ಆಮೇಲೆ ಓದಿ ನೋಡಿದ್ರೆ, ದಿಸ್ ಸೈಡ್ ಇಸ್ ಎಫೆಕ್ಟ್, ಹಾರಮ್ ಟು ಯುವರ್ ಬೋನ್ಸ್ ಅಂತ ಬರ್ದಿದ್ದಾರೆ ಅದರಲ್ಲಿ, ಸೈಡ್ ಆ ಎಫೆಕ್ಟ್ಸ್. ಟ್ಯಾಬ್ಲೆಟ್ ಅಲ್ಲಿ. ಇಟ್ಸ್ ಹಾರಮ್ ಟು ಯುವರ್ ಬೋನ್ ಅಂತ ಡೈರೆಕ್ಟ್ ಬರ್ದಿದ್ದಾರೆ. ಪ್ರಸಾದಿ ಓದಿ ಹೇಳ್ದ, ಇದ್ ನೋಡ ಹಿಂಗ್ ಬರ್ದಿದೆ, ಯಾಕೆ ತಗೋತೀಯ ಇದು, ಮೊದ್ಲೇ ಮೂಳೆ ಮುರ್ಕೊಂಡ್ ಕೂತಿದೀಯಾ ಅಂದ್ಬಿಟ್ಟು. ಆಮೇಲೆ ಅದನ್ ಬಿಟ್ಟು ಇನ್ನೊಬ್ಬ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಇನ್ನೂ ಸ್ಟ್ರಾಂಗ್ ಔಷಧಿ ಕೊಟ್ರು. ಅದು ಮೂಳೆ ಮುರಿದಿದ್ದು ನಿಂತ್ಕೊಂಡಂಗೆ ಮೂಳೆ, ಕಾಲ್ನಲ್ಲಿ ಮತ್ತೆ ಮೂಳೆ ಮುರಿತು. ಹ್ಮ್. ಆಮೇಲೆ ಸ್ವಲ್ಪ ನೋವು ತಡ್ಕೊಂಡಿದ್ದೆ, ಹಂಗೇನೆ ಓಡಾಡ್ಕೊಂಡಿದ್ದೆ. ಇನ್ನೊಂದ್ ಪಕ್ಕದ ದೊಡ್ಡ ಮೂಳೆ ಮುರಿದಿತ್ತು, ಒಂದ್ ಹೆಜ್ಜೆ ಇಡಕ್ಕೂ ಆಗ್ಲಿಲ್ಲ. ಓ. ಅವ್ರು ದಪ್ಪ ಈ ಜಾಗದಲ್ಲಿ ಕೈಗೂ ಏನು ಮಾಡಕ್ಕಾಗಲ್ಲ. ಈ ಕೈ ನೋಡಿದ್ರೆ ಗೊತ್ತಾಗುತ್ತೆ ಹೌದು. ಸರಿ ಇಲ್ಲ ಅಂತ. ಇದೇನಾಗಿದೆ, ಇದ್ದಕ್ಕಿದ್ದಂಗೆನೆ ಇಲ್ಲಿ ಇದ್ ಹಾಕಿದ್ರು, ರಾಡ್. ರಾಡ್ ಹಾಕಿದ್ರಲ್ಲ, ಅದ್ ಮುರಿದೋಗಿದೆ. ಪ್ಲೇಟ್ ಹಾಕಿದ್ರು, ಓ. ಆ ಪ್ಲೇಟ್ ಮುರಿದೋಗಿದೆ. ಈಗ ಇದನ್ನ ಆಪರೇಷನ್ ಮಾಡಿ ಈಗ ಸರಿ ಮಾಡ್ಬೇಕಂತೆ. ಖಂಡಿತ ಬೇಡ, ಇರೋ ಒಂದ್ ಕೈ ಅಷ್ಟಾದ್ರೂ ಯೂಸ್ ಮಾಡ್ತಾ ಇದೀನಿ, ಆಮೇಲೆ ಅದು ಕೆಟ್ಟೋಗುತ್ತೆ, ಬೇಡ ಅಂತ ಅದ್ ಸುಮ್ನೆ. ಒಂದ್ ದಿವಸ ಇದ್ದಕ್ಕಿದ್ದಂಗೆ ವಾಮಿಟಿಂಗ್ ಆಯ್ತು, ಹ್ಮ್. ಅರ್ಧ ರಾತ್ರಿ ಎಲ್ಲ. ಆ ಮತ್ತೆ ಹೊಟ್ಟೆ ನೋವು, ವಾಮಿಟ್. ಇವಳು ಇರ್ಲಿಲ್ಲ, ಪ್ರಫುಲ್ಲನು ಅಮ್ಮನ ಮನೆಗೆ ಹೊಟ್ಟೋಗಿದ್ಲು. ಅಷ್ಟೆಲ್ಲ ಯಾಕೆ ತಡಿಯಕ್ ಆಗ್ತಾ ಇಲ್ಲ, ಎದ್ ನಿಂತ್ಕೊಳಕ್ ಆಗ್ತಾ ಇಲ್ಲ. ಪ್ರಾಜ್ಞಾ ಒಬ್ನೇ ಇರೋದು, ಅವ್ನ್ ಹೇಳ್ಕೊಳಕ್ ಆಗಲ್ಲ ನಂಗೆ. ಕಂಟಿನ್ಯೂಸ್ ಯೂರಿನ್ ಹೋಗ್ತಾ ಇದೆ. ಓ. 10 ಡ್ರೆಸ್ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡು ಚೇಂಜ್ ಮಾಡ್ಕೊಂಡಿದೀನಿ. ಆಗ್ತಾ ಇಲ್ಲ. ಬೆಳಗ್ಗೆ 7 ಅಷ್ಟೊತ್ತಿಗೆ ಅವನ್ನ ಕರೆದು, ಹಿಂಗೆ ಆಗ್ತಾ ಇದೆಪ್ಪ ಅಂತಂದ್ರು. ತಕ್ಷಣ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು. ಅದಕ್ಕೆ 3 ದಿನ ಔಷಧಿ ಕೊಟ್ರು, ಹೊಟ್ಟೆ ನೋವು ಕಡಿಮೆ ಆಗಿಲ್ಲ, ಏನು ಕಡಿಮೆ ಆಗಿಲ್ಲ ನಂಗೆ. ಡಾಕ್ಟರ್ ಹತ್ರ ಜಗಳ ಆಡ್ದೆ, ಏನ್ ಹಿಂಗ್ ಮಾಡ್ತಾ ಇದೀರಾ, ಏನ್ ಔಷಧಿ ಕೊಡ್ತಾ ಇದ್ದೀರಾ ಅಂತ. ಆಮೇಲೆ ಮತ್ತೆ ಬೇರೆ ಬೇರೆ ಟೆಸ್ಟ್ಗಳು ಮಾಡ್ಸಿದ್ರು. ಅದೆಲ್ಲ ಮಾಡಿ ಗಾಲ್ ಬ್ಲಾಡರ್ ತೊಂದರೆ ಇದೆ ಅದಕ್ಕೆ ಅಂದ್ಬಿಟ್ಟು ಔಷಧಿ ಕೊಟ್ರು. ಸರಿ ಆಯ್ತು ನೋವು. ಹ್ಮ್. ಆಮೇಲೆ ನೋಡಿದ್ರೆ ಗಾಲ್ ಬ್ಲಾಡರ್ ಕೊಳೆತೋಗಿದೆ ನಿಮ್ಗೆ, ಅದ್ ಕ್ಲೀನ್ ಮಾಡ್ಬೇಕು ಅಂದ್ರು. ನಾವ್ ಇನ್ನೇನು ಒಪ್ಕೊಳ್ಳೇಬೇಕಲ್ಲ. ಹ್ಞೂ ಅಂದ್ವಿ. ಅದನ್ನೆಲ್ಲ ನೋವೆಲ್ಲ ಹೋದ್ಮೇಲೆ ಅದನ್ನ ಗಾಲ್ ಬ್ಲಾಡರ್ಗೆ ಹಾಕಿದ್ರು, ಹ್ಮ್. ಎಲ್ಲ ತೆಗೆದ್ರು. ಅದನ್ನ ಆಮೇಲೆ ಸ್ಟಂಟ್ ಹಾಕಿದ್ರು ಅದ್ರೊಳಗಡೆಗೆ. ಓ. ಆಮೇಲೆ ಸ್ಟಂಟ್ ತೆಗಿಯಕ್ಕೆ ಇನ್ನೊಂದು ಸ್ಟಂಟ್ ತೆಗೆದ್ರು. ಇದ್ರ ಮಧ್ಯೆ ಗಾಲ್ ಬ್ಲಾಡರ್ ಕೊಳ್ತೋಗಿದೆ, ಪೂರ್ತಿ ತೆಗಿಲೇಬೇಕು. ಓ ಮೈ ಗಾಡ್. ಸರಿ, ಮತ್ತೆ ಆಪರೇಷನ್, ಮತ್ತೆ ಗಾಲ್ ಬ್ಲಾಡರ್ ತೆಗೆದ್ರು, ಅದೊಂದು ಆಪರೇಷನ್. ಅದಕ್ಕೊಂದು 8 ದಿವಸ ಹಾಸ್ಪಿಟಲ್. ಅಷ್ಟ ತಡ್ಕೊಂಡೆ. ಆಮೇಲೆ ನಿಂತಂಗೆ ಕಾಲು ಮುರಿದೋಯ್ತು. ಅದಕ್ಕೆ ಇನ್ನು ಆಪರೇಷನ್ ಮಾಡಕ್ ಆಗಲ್ಲಮ್ಮ, ಅದಕ್ಕೆ ಇಲ್ಲಿ ಮಾಡಿದ್ರೆ ನೆಕ್ಸ್ಟ್ ಮತ್ತೊಂದ್ ಕಡೆ ಮುರಿಯುತ್ತೆ. ಸೊ ನಿಮ್ಗೆ ಬ್ರೇಸ್ ಹಾಕ್ಬಿಡ್ತೀವಿ, ಹಾಗೆ ಇದ್ ಬಿಡಿ, ಪರವಾಗಿಲ್ಲ, ಮಲ್ಕೊಂಡಿರಿ, ಹಂಗೆ ಸರಿ ಹೋಗುತ್ತೆ, ಕೂಡ್ಕೊಳ್ತೆ 1 ಮಂತ್ ಅಲ್ಲಿ. ಹ್ಮ್. ಬ್ರೇಸ್ ಹಾಕಿದ್ರು. ಹ್ಮ್. ಮತ್ತೆ ಬ್ರೇಸ್ ತೆಗಿಯೋವಾಗ ಹಾಸ್ಪಿಟ್ಲ್ಗೆ ಹೋದ್ರೆ ಇನ್ನೊಂದ್ ಕಡೆ ಅದ್ರ ಪಕ್ಕದಲ್ಲೇ ಮುರಿದಿದೆ, ನನಗ್ ಗೊತ್ತಾಗಿಲ್ಲ. ಓ.
ಆಮೇಲಿಂದ ಅದನ್ನ ಕೂಡ ಅವರು ಅದ್ ಹಂಗೆ ಇದ್ರ ಜೊತೆಗೆ ಅದನ್ನು ವಾಸಿ ಆಗಿತ್ತು. ಅದೇ ಜಾಗದಲ್ಲಿ 3 ಜಾಗದಲ್ಲಿ ಕಟ್ ಆಗಿತ್ತು. 3 ಹ್ಮ್ ಹಂಗೆ ಬ್ರೇಸ್ ಅಲ್ಲೇ ವಾಸಿ ಆಯ್ತು. ಮತ್ತೆ ಕೆಳಗಡೆ ಕಾಲ್ನಲ್ಲಿ ಒಂದ್ ಸೈಡ್ ಅಲ್ಲಿ ಮುರಿದಿದೆ, ಆ ಸೈಡ್ ನೋವಿಲ್ಲ ನನಗೆ. ಮತ್ತೊಂದ್ ಸೈಡ್ ನಲ್ಲಿ ನೋವು, ವಿಪರೀತ ನೋವು ತಡಿಯಕ್ಕಾಗದೆ ಹತ್ತು ಡಾಕ್ಟರ್ ಹತ್ರ ಹೋದ್ರೆ ಅವರು ಡಯಾಬಿಟಿಸ್ ಡಾಕ್ಟರ್, ಇದು ಡಯಾಬಿಟಿಸ್ ಅಲ್ಲ ಅಂತಾರೆ. ಸರಿ, ಮೂಳೆ ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಇದು ನಂದಲ್ಲ ಇದು ಅಂತಾರೆ. ಮತ್ತೆ ಫಿಸಿಷಿಯನ್ ಹತ್ರ ಹೋದ್ರೆ ನಮ್ದಲ್ಲ ಇದು ತೊಂದ್ರೆ, ಅದು ತೆಗ್ಸಿ ಸ್ಕ್ಯಾನ್ ಮಾಡಿ ಪೇನ್ ಕಿಲ್ಲರ್ ಕೊಟ್ಟು 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 ನನ್ಗೆ ಕೊನೆಗೆ ಏನು ಆಗಿಲ್ಲಮ್ಮ, ಅದು ಬರ್ನಿಂಗ್ ಅದಷ್ಟೇನೇನೆ ಕಡಿಮೆ ಆಗುತ್ತೆ. ಆದ್ರೆ ನಿಮ್ಗೆ ಮುರ್ತಿದ್ರೆ ಆ ಸೈಡ್, ಈ ಸೈಡ್ ಯಾಕೆ ನೋವುತ್ತೆ ಅಂತ ನನ್ನ ಕೇಳ್ತಾರೆ. ನಾನ್ ಏನ್ ಹೇಳಿ ಅದಕ್ಕೆ, ನನ್ ಕಾಲ್ಗೆ ಎಣ್ಣೆ ಉಚ್ಚಿಸ್ಕೊತಾ ಇದ್ದೆ, ಹಾಗಾದ್ ಮುರಿದೋಗಿದೆ, ನನಗ್ ಗೊತ್ತಾಗಿಲ್ಲ ಅದು. ಹ್ಮ್ ಕೊನೆಗೆ ಅದಾಯ್ತು, ಸರಿ ಅದೊಂದು ಆಪರೇಷನ್ ಆಯ್ತು. ಒಟ್ಟಲ್ಲಿ ಎಲ್ಲಾ ಅದನ್ನ ಕಡೆನೂ ತೂತುಗಳು ಮಾಡ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿದ್ರು. ಮಾಡಿದ್ರು. ಅಷ್ಟೆಲ್ಲ ಆಯ್ತಲ್ಲ, ಸಿಕ್ಕಾಬಟ್ಟೆ ಹೇಳ್ತಾ ಇದ್ದೆ. ತುಂಬಾ ಡಿಪೆಂಡೆಂಟ್ ಆಗೋದ್ನಲ್ಲ, ಇಷ್ಟೆಲ್ಲಾ ಆದ್ಮೇಲೆ ನಾನು ಎಷ್ಟು ಡಿಪೆಂಡೆಂಟ್ ಆಗಿರ್ಬೇಕು. ಪ್ರಾಜ್ಞೆ ಮಾತ್ರ ಇದ್ದ, ಪ್ರಫುಲ್ಲಾನೂ ಇರ್ಲಿಲ್ಲ. ಎಲ್ಲಾ ಪ್ರಾಜ್ಞೆ ಮಾಡ್ಬೇಕಾಗಿತ್ತು ನಂಗೆ. ಬೆಳಗ್ಗೆ ತಿಂಡಿ ತರ್ಸಿಟ್ಬಿಟ್ಟು ಹೋಗ್ತಾ ಇದ್ದ, ರಾತ್ರಿಗೆ ಊಟ ತಂದಿಟ್ಟಿರ್ತಾ ಇದ್ರು ಕೇಟರರ್ಸ್. ಅದನ್ನ ಬಡ್ಸ್ಕೊಳಕ್ ನಂಗೆ ಆಗ್ತಾ ಇರ್ಲಿಲ್ಲ. ಹ್ಮ್ ರಾತ್ರಿ ಪ್ರಾಜ್ಞೆ ಬಂದು 9-9:30 ಬರ್ತಾ ಇದ್ದ, ಬಂದ ತಕ್ಷಣ ಬರ್ಸ್ಕೊಡ್ತಾ ಇದ್ದ. ಅದು ನಂಗೆ ಸಿಕ್ಕಾಬಟ್ಟೆ ಅಳ್ತಾ ಇದ್ದೆ, ಹ್ಮ್ ಇವೆಲ್ಲಾ ಅಳ್ತಾ ಇದ್ದೆ. ಅವನು ಅಯ್ಯೋ ಅಮ್ಮ ಅಳ್ಬೇಡ, ನೀನ್ ಅಳೋದ್ ನೋಡ್ ಸಾಕಾಗೋಗಿದೆ ನಂಗೆ ಅಂದ್ಬಿಟ್ಟು ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡವ್ರ. ಹ್ಮ್ ಅದು ಹ್ಮ್ ನಂಗೆ ಹೋಗಕ್ಕಾಗಲ್ಲ ಅಂದ್ಬಿಟ್ಟು ಆನ್ಲೈನ್ ಅಲ್ಲೇ ಇದ್ ಮಾಡ್ಸ್ದ. ಹ್ಮ್ ಅವ್ರು ನಂಗೆ ಒಂದಿಷ್ಟು ಆಧ್ಯಾತ್ಮಿಕವಾಗಿ ಹೇಳಿದ್ರು ನನಗೆ. ಹ್ಮ್ ನೀನ್ ಹ್ಮ್ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ನಾನು ವಿಡಿಯೋಸ್ ಮಾಡ್ತಾ ಇದ್ದೆ, ಹಾಡು ಹೇಳ್ತಾನೆ ಇದ್ದೆ. ನಿಮಗೇನು ಇದಕ್ಕೆಲ್ಲ ನಿಮಗೆ ಫೈಟ್ ಮಾಡಕ್ಕೆ ಏನ್ ನಿಮಗೆ ತುಂಬಾ ಕೊಟ್ಟಿದ್ದು ಶಕ್ತಿ? ಹಾಡು, ದೇವ್ರ ನಾಮಗಳನ್ನ ಹಾಡ್ತಾ ಇದ್ದೆ, ಅದೇ ಶಕ್ತಿ ಕೊಟ್ಟಿದ್ದು. ಇಷ್ಟಾದ್ರೂ ಹಾಡ್ತಾ ಇದ್ದೆ. ಆ ಹಾಡಲ್ಲಿ ಏನ್ ಬರುತ್ತೋ ಅದನ್ನೆಲ್ಲ ಸೈಕಿಯಾಟ್ರಿಸ್ಟ್ ನನ್ಗೆ ಟೀಚ್ ಮಾಡಿದ್ರು. ಆಯ್ತು ಓಕೆ. ಆಯ್ತು ಆಯ್ತು ಅಂದೆ. ಮತ್ತೆ ಒಂದು ಟ್ಯಾಬ್ಲೆಟ್ ಕೊಟ್ರು, ಇದನ್ನ ತಿನ್ನಮ್ಮ, ಅಳು ಕಡಿಮೆ ಆಗುತ್ತೆ, ಧೈರ್ಯ ಪಡ್ತೆ. ಒಂದು ಟ್ಯಾಬ್ಲೆಟ್. ನೆಕ್ಸ್ಟ್ ಟೈಮ್ ಅವ್ರ ಹತ್ರನೇ ಹೋದೆ ಒಂದ್ ಹಾ ಮಂತ್ ಹಾ ಆದ್ಮೇಲೆ. ಹಾ ಆಗ ಅವ್ರು ಕೇಳಿದ್ರು, ಗಾಲ್ ಬ್ಲಾಡರ್ ಅದೇ ಸೇಮ್ ಹಾಸ್ಪಿಟಲ್, ಹಾ ಗಾಲ್ ಬ್ಲಾಡರ್ ಆಪರೇಷನ್ ಆಯ್ತಾ? ಆಪರೇಷನ್ ಆದ್ಮೇಲೆ ನಿಮ್ಗೆ ತೋರ್ಸುದ್ರ ತೆಗ್ದಿದ್ ಪಾರ್ಟ್ ಅಂದು. ಹ್ಮ್ ಇಲ್ಲ ಹ್ಮ್ ಅಂದೆ. ಹ್ಮ್ ನೋಡ್ಬೇಕಿತ್ತಲ್ಲಮ್ಮ ನೀವು, ಯಾಕಮ್ಮ ಆಪರೇಷನ್ ಮಾಡಿಸ್ಕೊಂಡ್ರಿ ನೀವು? ಹ್ಮ್ ಅದೇ ಹಾಸ್ಪಿಟಲ್ ಹಿಂಗ್ ಹೇಳದ್. ಅವ್ರು ಹೇಳಿದ್ ನೋಡಿದ್ರೆ ಸುಮ್ನೆ ಹಾಸ್ಪಿಟಲ್ ನಲ್ಲಿ ಆಪರೇಷನ್ ಮಾಡಿದ್ರು ಅನ್ನೋ ಇದು ಬಂದ್ಬಿಡ್ತು ನಂಗೆ. ಹ್ಮ್ ಎಕ್ಸ್ಪೀರಿಯನ್ಸ್ಡ್ ಅವರು, ಇಲ್ಲಮ್ಮ ಆಪರೇಷನ್ ಯಾಕಮ್ಮ ಮಾಡಿದ್ರು ನಿಮ್ಗೆ, ನಿಮ್ ಡಾಕ್ಟ್ರೇ ಮಾಡಿದ್ದು, ನಾನೇನ್ ಹೇಳಿ ಅಂತಂದೆ. ಅವ್ರಿಗೆ ಶಾಕ್ ಆಗೋಯ್ತು ನನ್ನನ್ನ ನೋಡಿ. ಇಷ್ಟೆಲ್ಲ ಆಪರೇಷನ್ ಆಗಿ ಲೆಕ್ಕ ಮಾಡಿದ್ರು, ಅಲ್ಲಿ ಇಲ್ಲಿ ಇಲ್ಲಿ 12 ಆಪರೇಷನ್ ಆಗಿದೆಯಲ್ಲಮ್ಮ ನಿಮ್ಗೆ, ಹೇಗಮ್ಮ ತಡ್ಕೊಂಡಿದೀಯ ನೀನು, ಈ ಮಾತ್ರೆ ಕಂಟಿನ್ಯೂ ಮಾಡು ಅಂತ ಹೇಳಿ ಕಳಿಸ್ಬಿಟ್ರು. ಕೊನೆಗೆ ಧೈರ್ಯ ಹ್ಮ್ ಬರುತ್ತೆ ಅಂತ. ಇದೆಷ್ಟೆಲ್ಲಾ ಪ್ರಾಬ್ಲಮ್ಗಳಾಯ್ತು. ಕೊನೆಗೆ ಫಿಸಿಯೋಥೆರಪಿ ಮಾಡ್ಸಿದ್ರು. ಹ್ಮ್ ಮಾಡಿದ್ಮೇಲೆ ಒಂಚೂರ್ ನಡಿಯತ್ ಕಲಿತಾ ಇದ್ದೆ, ಮತ್ತೆ ಮುರ್ಕೋತಾ ಇದ್ದೆ, ನಡಿಯತ್ ಕಲಿತಾ ಇದ್ದೆ. ಆದ್ರೂ ನಾನು ಫಂಕ್ಷನ್ಗಳು ಹೋಗೋದು ಬಿಡ್ತಾ ಇರ್ಲಿಲ್ಲ. ಹ್ಮ್ ಫಂಕ್ಷನ್ ಅಂತಂದ್ರೆ ಇವಾಗ ಬರ್ತೀನಿ, ನಾನು ಹೆಂಗೆ ಹ್ಮ್ ಇದನ್ನೆಲ್ಲ ಎದುರಿಸ್ದೆ ಅನ್ನೋದನ್ನ ಇವಾಗ ಹ್ಮ್ ಹೇಳ್ತೀನಿ. ನನ್ಗೆ ಆಂಡ್ರಾಯ್ಡ್ ಫೋನ್ ತೆಕ್ಕೊಟ್ಟ ತಕ್ಷಣ ನಾನೊಂದು ಗ್ರೂಪ್ ಓಪನ್ ಮಾಡಿದೆ. ಚಿತ್ರಗೀತೆ ಎಲ್ಲರೂ ಹಾಡ್ತಾ ಇದ್ರು, ವಿಡಿಯೋ ಮಾಡಿ ಹೌದು. ಹಾಕ್ತಾ ಇದ್ರು. ನಂಗೇನೋ ಒಂಥರ ಅದ್ರಲ್ಲಿ ಇಷ್ಟ ಆಗ್ಲಿಲ್ಲ ಹಾಡೋದಿಕ್ಕೆ ಅಂತ. ತುಂಬಾ ಹೊಟ್ಟೆಗಿಚ್ಚಿ ಜನಗಳು, ಅವ್ರ ಮೆಂಟಾಲಿಟಿ ಚೆನ್ನಾಗಿರ್ಲಿಲ್ಲ. ಏನೋ ಇಷ್ಟ ಆಗ್ತಾ ಇರ್ಲಿಲ್ಲ. ನಾನ್ ಯಾಕೆ ದೇವ್ರ ನಾಮದ್ ಮಾಡ್ಬಾರ್ದು, ನಂಗೆ ಎಷ್ಟೊಂದು ದೇವ್ರ ನಾಮಗಳು ಬರುತ್ತೆ ಅಂದೆ. ನನ್ ಕಸಿನ್ ಗೀತಾಮಣಿ ಅಂತ ಇದ್ದಾಳೆ, ಹ್ಮ್ ಅವಳನ್ನ ಸೇರ್ಸ್ಕೊಂಡು ಮಾಡೋಣ ಕಣೆ, ಮಾಡೋಣವಾ? ಮಾಡು, ನೀನೇನ್ ಮಾಡಿದ್ರು ಜೈ ಅಂದ್ಲು. ಇಬ್ರು ಸೇರಿ ಒಂದು ಗ್ರೂಪ್ ಮಾಡಿದೆ ಫೇಸ್ಬುಕ್ ನಲ್ಲಿ, ದಾಸನಮನ ಅಂತ ಹೆಸರು ಕೊಟ್ಟೆ. ನಾನು 3 ತಿಂಗಳಲ್ಲಿ ನಾನು 1,000, ಅಲ್ಲ 3 ತಿಂಗಳು ಅಂತಲ್ಲ, 1,000 ಹಾಡನ್ನ ನಾನು ಇದರಲ್ಲಿ ವಿಡಿಯೋ ಮಾಡಿ ಹಾಕ್ಬೇಕು ಅಂತ ಹೇಳಿ ಏಮ್ ಇಟ್ಕೊಂಡು ಒಂದು ಗ್ರೂಪ್ ನ ಶುರು ಮಾಡಿದೆ. ಹ್ಮ್ ಅದ್ರಲ್ಲಿ ಎಂತೆಂತ ಜನಗಳು ಬಂದ್ ಸೇರ್ಕೊಂಡ್ರು ಅಂದ್ರೆ, ಎಲ್ಲ ಸಿಂಗರ್ಸ್ ಬಂದು ಅದ್ರಲ್ಲಿ ಸೇರ್ಕೊಂಡ್ರು. ಹ್ಮ್ ಹಾಗಾಗಿ 3 ತಿಂಗಳಲ್ಲಿ 1,000 ಹಾಡ ಮುಗಿದೋಯ್ತು. ಈಗ ಏನ್ ಮಾಡುದು, ಗ್ರೂಪ್ ಕ್ಲೋಸ್ ಮಾಡೋದ? ಬೇಡ ಕಣೆ, ಹಾಡ್ತಾ ಹೋಗೋಣ, ಹಂಗೇನೆ ನಮ್ಗೆ ಬರೋ ಹಾಡು ಇನ್ನೆಲ್ಲ ಹೋಗಿ ಹೇಳೋದು ನಾವು, ಎಲ್ಲೂ ಹೌದು. ಹೋಗಿ ಹೇಳಕ್ ಆಗುದಿಲ್ಲ. ಪ್ರೋಗ್ರಾಮ್ ಅಂತಂದ್ರೆ ಏನಾಗುತ್ತೆ, ನಾವು ಕೆಲವು ಸೆಲೆಕ್ಟೆಡ್ ಇಟ್ಕೊಂಡಿರ್ತೀವಿ, ಅಷ್ಟೇ ಹಾಡ್ತೀವಿ. ಇಲ್ಲ ಹೌದು. ಮಾಡೋಣ ಕಣೆ, ಅವಳು ಅಂದ್ಲು, ನನಗೂ ಇಷ್ಟ ಆಯ್ತು, ಕಂಟಿನ್ಯೂ ಮಾಡಿದ್ವಿ. ಎಷ್ಟೇ ಈವನ್ ನನ್ಗೆ ಬ್ಯಾಂಡೇಜ್ ಹಾಕಿದಾಗ ಕೂಡ ನಾನು ಹಾಡು ಹೇಳ್ಬಿಟ್ಟಿದ್ದೀನಿ. ಹ್ಮ್ ಎಷ್ಟು ಅರ್ಧ ರಾತ್ರಿನಲ್ಲಿ
ನೋವು ಜಾಸ್ತಿ ಆಗಿ ಎಚ್ಚರ ಆಗೋಗ್ತಾ ಇತ್ತು. ಅದೇ ಆ ಜ್ವರ ಬಂದಾಗ ಹ್ಮ್ 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 ಮೈಯೆಲ್ಲ ಹ್ಮ್ ಅಲ್ಲಾಡ್ತಾ ಇತ್ತು. ಹ್ಮ್ ಏನಂದ್ರೂ ಕಡಿಮೆ ಆಗ್ತಿರ್ಲಿಲ್ಲ. ಡೋಲೋ ತಗೊಂಡ್ರು ಕಡಿಮೆ ಆಗ್ತಾ ಇರ್ಲಿಲ್ಲ. ಮೈ ಮೇಲೆ ರಜಾಯಿ ಹಾಕ್ಬಿಟ್ಟು ಅದ್ರ ಮೇಲೆ ನನ್ ಮಗ ಮಲ್ಕೊಂಡ ಇದ್ದ. ಅವಾಗ ಒಂಚೂರು ಹಿಡ್ತಕ್ ಬರ್ತಾ ಇತ್ತು ಅದು. ಅದೇ ಹ್ಮ್ ಆಗಿದ್ದೆ ಆಕ್ಚುಲಿ ಏನಕ್ಕೆ ಅಂತಂದ್ರೆ ಏನಕ್ಕಾಗಿದ್ದದ ನಾನೇ ಮರ್ತೋದೆ ಆಗ್ಲೇನೇನೆ. ತುಂಬಾ ಸಿಂಪಲ್ ಕಾರಣ ಅದಕ್ಕೆ. ಹ್ಮ್ ಜಾಂಡೀಸ್ ಅನ್ನೋದು. ಹಾ ಜಾಂಡೀಸ್ ಏನು ಅಲ್ಲ, ಜಾಂಡೀಸ್ ಅದ್ರ ಮಧ್ಯೆ ಜಾಂಡೀಸ್ ಬಂದು ವಾಸಿ ಆಗಿತ್ತು. ಇದು ನೀವು ಗಾಲ್ ಬ್ಲಾಡರ್ ಏನದು ಅಂತ ಏನೋ ಹಂಗೆ ಹೇಳ್ದಂಗ ಆಯ್ತು ನೆನ್ಪು. ಗಾಲ್ ಬ್ಲಾಡರ್ ಅಲ್ಲಿ ಆ? ಸ್ಟೋನ್ ಇದೆ, ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಇದೆ ಅಲ್ಲ ಅಂತ ಅಲ್ಲ, ಅವ್ರು ಅದರಿಂದ ಆಗಿದ್ದಲ್ಲ ಅದು. ಬೇರೆ ಏನೋ. ಅದರಿಂದ ಆಗಿದ್ದಲ್ಲ. ಬೇರೆ ಒಂದ್ ಕಾರಣ, ತುಂಬಾ ಸಿಂಪಲ್ ಕಾರಣ. ಅದಕ್ಕೊಂದು ಔಷಧಿ ಕೊಟ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಈ ಜ್ಞಾಪಕ ಮರ್ತೋಯ್ತು, ಮತ್ತೆ ಹಾ ನೆನ್ಪದಾಗೆ ಹಾ ಹೇಳ್ತೀನಿ. ತುಂಬಾ ಸಿಂಪಲ್ ಕಾರಣ ಅದು. ಅಂತ ಟೈಮ್ನಲ್ಲಿ ಕೂಡ ಅರ್ಧ ರಾತ್ರಿ ನಮ್ಮನೆ ಅಕ್ಕಪಕ್ಕ ಯಾರು ಇರ್ತಿಲ್ಲ, ಜೋರಾಗಿ ಹಾಡು ಹೇಳ್ತಾ ಹಾಡ್ ಇದ್ವಿ ಹೇಳ್ತಿದ್ವಿ. ನಾನು ಚಿಕ್ಕಮ್ಮ ಸೇರ್ಕೊಂಡು. ಬಾರೋ ಕೃಷ್ಣಯ್ಯ ಅಂತ ಶುರು ಮಾಡ್ತಾ ಇದ್ದೆ. ಚಿಕ್ಕಮ್ಮ ಜೊತೆ ಶುರು ಮಾಡೋರು, ಇಬ್ರು ಸೇರ್ಕೊಂಡು ಹಾಡ್ತಾ ಇದ್ವಿ. ತುಂಬಾ ಹಾಡುಗಳನ್ನ ಹಾಗೆ ಹಾಡ್ತಾ ಇದ್ದೆ. ಹಾಗೇನೆ ನಮ್ದು ಫಂಕ್ಷನ್ಗಳು ಮಾಡ್ತಾ ಇದ್ವಿ. ಆನಿವರ್ಸರಿ ಮಾಡ್ತಾ ಇದ್ವಿ ನಮ್ ಹಾ ಹಾ ದಾಸನವನದ್ದು, ಹಾ ಅಥವಾ ಕಾಂಪಿಟೇಷನ್ಸ್ ಮಾಡಿ ಪ್ರೈಸಸ್ ಕೊಡೋ ಫಂಕ್ಷನ್ಸ್ ಮಾಡ್ತಾ ಇದ್ವಿ. ಹೀಗೆ ಏನೇನ್ ಫಂಕ್ಷನ್, ಎಲ್ಲರ ಮನೆಯಲ್ಲೂ ಹೋಗಿ ಪ್ರಾಕ್ಟೀಸ್ ಮಾಡೋದಿರ್ತಾ ಇತ್ತು. ಹ್ಮ್ ಎಲ್ಲದಕ್ಕೂ ಹೋಗ್ತಾ ಇದ್ದೆ. ಕಾರ್ ತನಕ ನಡ್ಕೊಂಡು ಹೋಗ್ತಾ ಇದ್ದೆ. ಅಮ್ಮ ಕಾರ್ ನಿಂಗೆ ಇಟ್ಕೊ ಅಂತ ಹೇಳ್ಬಿಟ್ಟಿದ್ದ ಮಗ ಬೇರೆ. ಹ್ಮ್ ಹ್ಮ್ ಅದೇ ಬೇರೆ ಖುಷಿ ನಮ್ಗೆ. ಹಾಗಾಗಿ ಓಡಾಡ್ಕೊಂಡು ಇರ್ತಾ ಇದ್ದೆ. ಅಮ್ಮನ್ನು ಎಲ್ಲಾ ಕಡೆಗೂ ಕರ್ಕೊಂಡು ಹೋಗ್ತಾ ಇದ್ದೆ. ಅಮ್ಮನು ಹಾ ತುಂಬಾ ಖುಷಿ ಪಡ್ತಾ ಇದ್ರು. ಹಂಗಾಗಿ ಎಲ್ಲಾನು ಕೂಡ ಅವಾಗ ಕೂಡ ನಾನು ಎಂಜಾಯ್ ಮಾಡಿದೆ, ತುಂಬಾನೇ ಎಂಜಾಯ್ ಮಾಡಿದೆ ಎಲ್ಲ ಕೂಡ. ಒಟ್ಟಲ್ಲಿ ನಿಮ್ ಮೆಂಟಲ್ ಹೆಲ್ತ್ ಚೆನ್ನಾಗಿರಕ್ ಕಾರಣ ನಿಮ್ ಪ್ಯಾಷನ್. ಪ್ಯಾಷನ್ ಅದುವೇ. ಆ ದೇವ್ರು ನಮ್ಮ ಹಾಡೋದಿದೆಯಲ್ಲ, ಒಂದ್ ಹಾಡ್ ಈಗ್ಲೂ ಅಷ್ಟೇ, ನನಗ್ ಬೇಜಾರಾದ್ರೆ ಕೂತ್ಕೊಂಡು ಒಂದ್ ಹಾಡ್ ಹೇಳ್ಬಿಟ್ರೆ ನನ್ಗೆ ತುಂಬಾ ನಿಮಗೆ ಸಮಾಧಾನ. ಡೋಪಮಿನ್ ಕೊಡುತ್ತೆ ಅದ್ರಲ್ಲಿ. ನನ್ ಮೊಮ್ಮಗನ್ ತೊಡೆ ಮೇಲೆ ಕೂರ್ಸ್ಕೊಂಡು ಹಾಡ್ ಹೇಳಿದೀನಿ ಎಷ್ಟೋ, ಅವ್ನ್ಗೆ ಎಷ್ಟೋ ಸಗ ಹೇಳ್ಕೊಟ್ಟಿದೀನಿ. ಅದನ್ನ ವಿಡಿಯೋ ಮಾಡಿ ಹಾಕಿದೀನಿ, ಯೂಟ್ಯೂಬ್ ನಲ್ಲೇ ಇದೆ ನಂದುವೆ. ಹಾ ಹಾ ಹ್ಮ್ ಆ, ಹಂಗೆ ಆ ಹಾಡ್ ಅನ್ನೋದು ನನ್ನನ್ನ ಮೇಲೆ ತಂತು. ಅದನ್ ಇವಾಗ ನನ್ನ ಗ್ರೂಪ್ ನಲ್ಲೇನೆ 2,000 ಜನ ಸಿಂಗರ್ಸ್ ಇದ್ದಾರೆ. ವೆರಿ ಗುಡ್. ಮತ್ತೆ ನನ್ನ ಗ್ರೂಪ್ ನ ಮೆಂಬರು 1,04,000 ಜನ ಇದ್ದಾರೆ ಓ ಗ್ರೂಪ್ ಮೆಂಬರ್ಸ್. ವೆರಿ ಸೊ ವಾವ್. ಇದನ್ನ ಅಚೀವ್ ಮಾಡ್ಬೇಕು ಅಂತಲೇ ದೇವ್ರು ನನ್ನನ್ನ ಉಳ್ಸುದ್, ಏನೋ ಸಾಯಿಸ್ಲಿಲ್ಲ ನನ್ನನ್ನ ಅಂತ ಅನ್ಸುತ್ತೆ ಒಂದೊಂದ್ಸಲ. ಎಲ್ಲಾರು ಹೇಳ್ತಾರ ಹಾಗೇನೆ, ಮ್ಯಾಮ್ ನೀವ್ ಇನ್ನೂ ಇರ್ಬೇಕು, ನಿಮ್ಮಿಂದ ಎಷ್ಟೊಂದು ಜನರಿಗೆ ಸ್ಫೂರ್ತಿ. ತುಂಬಾ ಜನ ಇದ್ರಲ್ಲಿ ಲಕ್ಷಾಂತರ ಜನರೆಲ್ಲ ನಮ್ಗೊಂದು 1,000 ಜನ ಫ್ರೆಂಡ್ಸ್ ಆಗಿದ್ದಾರೆ. ಅವ್ರಗಳೆಲ್ಲ ವಯಸ್ಸಾಯ್ತು ಅಂತ ಒಂದ್ ಕಾಲ ಆದ್ರೆ ಎಲ್ಲರೂ ಕೈ ಮುರ್ಕೊಳ್ಳೋದು, ಕಾಲ್ ಮುರ್ಕೊಳ್ಳೋದು ಕಾಮನ್. ನನ್ ಫ್ರೆಂಡ್ಸ್ 15 ಜನ ಹಂಗೆ ಕಾಲ್ ಮುರ್ಕೊಂಡಿದ್ದಾರೆ. ಕಾಲ್ ಮುರ್ಕೊಂಡ ತಕ್ಷಣ ನನಗ್ ಫೋನು, ಮ್ಯಾಮ್ ನಿಮ್ ಇಷ್ಟೊಂದೆಲ್ಲ ನೀವ್ ಸಹಿಸ್ಕೊಂಡಿದ್ದೀರಾ, ನಾವ್ ಕಾಲ್ ಮುರಿದೋಗಿದೆ, ನಾವು ಸಹಿಸ್ಕೊತೀವಿ ಇವಾಗ. ಅಲ್ಲ, ಒಂಥರ ಸೊ ಇನ್ಸ್ಪೈರಿಂಗ್, ಒಂದು ಸಪೋರ್ಟ್, ಧೈರ್ಯ ಹೌದು, ಬರುತ್ತೆ ನಿಮ್ಮನ್ನ ನೋಡ್ಬಿಟ್ಟು. ಸಹಿಸ್ಕೊಳ್ಳೋದು ಇವಾಗ ನಮ್ಗೆ ಅನ್ನೋದಕ್ಕಿಂತ. ಸರಿಯಾಗಿ ಮೇಡಮ್, ನೀವ್ ಸರಿಯಾಗ್ಲಿಲ್ಲ ಆದ್ರೆ ನಂಗೆ ಇವಾಗ ಸರಿಯಾಗಿದೆ ಮ್ಯಾಮ್, ಆದ್ರೆ ನಿಮ್ ಕಷ್ಟ ಏನು ಅನ್ನೋದು ನಮ್ಗೆ ಅರ್ಥ ಆಗಿದೆ ಮ್ಯಾಮ್ ಅನ್ಕೊಂಡು ಈಗ ಕೂಡ ನನ್ಗೆ ಫೋನ್ ಮಾಡಿ, ಯಾರ್ ಬೀಳ್ಲಿ, ಯಾರ್ಗೆ ಕಾಲ್ ನೋವು ಆಪರೇಷನ್ ಆಗ್ಲಿ, ಎಲ್ಲದಕ್ಕೂ ಕೂಡ ಎಲ್ಲಾರು ನನ್ನ ನೋಡಿ ಅವ್ರ ಸಮಾಧಾನ ಮಾಡಿ, ಸುಭಾಷಿಣಿ ಅಷ್ಟೆಲ್ಲ ಅನುಭವಿಸ್ತಾ ಇದಾರೆ, ನಮ್ಗೆ ಇಷ್ಟ ಅನುಭವ್ಸಕ್ ಆಗಲ್ವಾ ಅನ್ನೋದೊಂದು ಅವ್ರಿಗೆ ಮೆಂಟಲ್ ಅಲ್ಲಿ ಬಂದ್ಬಿಡುತ್ತೆ. ಹ್ಮ್ ಅವ್ರು ಕೂಡ ಹಂಗೆ ಹಾಡ್ತಾರೆ. ಏನಾದ್ರೂ ಪರವಾಗಿಲ್ಲ, ಹಾಡ್ಬೇಕು, ನೀವ್ ಹಾಡ್ತೀರಲ್ವಾ, ನಾವು ಹಾಡ್ತೀವಿ. ಮತ್ತೆ ಇನ್ನೊಂದೇನಪ್ಪಾ ಇನ್ಸ್ಪೈರ್ ಆಗಿದ್ದು ಅವರೆಲ್ಲ ಅಂತಂದ್ರೆ, ಹೆಂಗೋ ಒಂದ್ ಮನೆಯಲ್ಲಿ ನೈಟಿ ಹಾಕೊಂಡಿರ್ತಾ ಇದ್ರು, ಹಂಗೆ ಆಡ್ತಾ ಇದ್ರು. ಏನ್ ಹಾಕೊಂಡಿದ್ರು ಅದ್ರಲ್ಲೇ ಆಡ್ತಾ ಇದ್ರು. ಒಂದ್ ಟಾಪ್ ಹಾಕೊಂಡಿರ್ತಿದ್ರೆ ಅದ್ರಲ್ಲೇ ಹಾಡ್ತಾ ಇದ್ರು. ನಾನ್ ಹೇಳ್ತಾ ಇದ್ದೆ, ಈಗ ಸಂಗೀತಗಾರರು ಹಾಡ್ಬೇಕಾದ್ರೆ ಹೆಂಗ್ ಆಡ್ತಾರೆ, ಹೌದು. ಒಂದು ಸ್ಟೇಜ್ ಮೇಲೆ ಹೋದ್ರೆ ಎಷ್ಟು ಲಕ್ಷಣವಾಗಿ ಅವರು ಹಾಡು ಹೇಳ್ತಾರೆ, ಕುತ್ಕೊಂಡು ಒಡವೆ ಸೀರೆ ಎಲ್ಲ ಉಟ್ಕೊಂಡು ಮಾಡ್ತಾರೆ. ಅಲ್ಲಿ ಎಷ್ಟ್ ಜನ ಆಡಿಯನ್ಸ್ ಬಂದಿರ್ತಾರೆ ಅದನ್ನ ಲೆಕ್ಕ ನೋಡಲ್ಲ ಅವರು. ಅವ್ರು ಹ್ಮ್ ಇದನ್ನ ನೋಡ್ಕೋತಾರ ಅವ್ರು. ನಾನ್ ಅದ್ನೇ ಹೇಳ್ದೆ, ನಾವ್ ಇಲ್ಲಿ ಹಾಡೋವಾಗ 1,000 ಜನ ನಮ್ಮನ್ನ ನೋಡ್ತಾರೆ, ಹೌದು. ಅಟ್ಲೀಸ್ಟ್ 100 ಜನನಾದ್ರೂ ನಮ್ಮನ್ನ ನೋಡೇ ನೋಡ್ತಾರೆ. ಹಾಡ್ ಕೇಳ್ದೆ ಇದ್ರು ಪರವಾಗಿಲ್ಲ, ನಮ್ಮನ್ನ ನೋಡ್ತಾರೆ. ಹ್ಮ್ ಅವ್ರ ಎದುರುಗಡೆ ನಾವು ಕಂತ್ರಿಯಾಗಿ ಯಾಕಿರ್ಬೇಕು, ನಾವು ಬ್ಯೂಟಿಫುಲ್ ಆಗಿ ಡ್ರೆಸ್ ಮಾಡ್ಕೊಳ್ಳೋಣ, ಅಷ್ಟೇ ಚೆನ್ನಾಗಿ ಸೀರೆ ಉಟ್ಕೊಳ್ಳೋಣ, ಒಡವೆಗಳನ್ನ ಹಾಕೊಳ್ಳೋಣ, ಇದೆಲ್ಲ ಮಾಡ್ಕೊಂಡು ನಾವು ಕುತ್ಕೊಂಡು ಹಾಡೋಣ, ನಮಗೂ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವು ದಿನಾ ಸೀರೆ ಉಟ್ಕೊಂಡು ಎಲ್ಲಿಗಮ್ಮ ಹೋಗ್ತೀರಾ, ದಿನಾ ಡ್ರೆಸ್ ಹಾಕೋತೀರಾ, ಸೀರೆ ಎಲ್ಲ ಏನ್ ಮಾಡ್ತೀರಾ, ಹೆಂಗ್ ಯೂಸ್ ಮಾಡ್ತೀರಾ? ಈಗ ಸರಿ, ನಂದ್ ಎಲ್ಲಾ ಕಾಯಿಲೆಗೂ ರೆಮಿಡಿ ಅಂತಂದ್ರೆ ದೇವ್ರ ನಾಮ.
ಅದೇ ದಾಸ ನಮನ ಅನ್ನುವಂತಹ ಗ್ರೂಪ್ ಇಂದ ಅಷ್ಟೆಲ್ಲಾ ಜನ ಹಾಡ್ತಾರೆ ಇವಾಗ. ಎಲ್ಲರಿಗೂ ನಾನೊಂಥರ ಸ್ಫೂರ್ತಿ ಅನ್ನೋದೇ ಒಂದು ಹೆಮ್ಮೆ ನನಗೆ. ಕೆಲವು ಸಲ ನಂಗೂ ಅನ್ಸುತ್ತೆ, ಅಯ್ಯೋ ಸತ್ತೋದ್ರೆ ಸಾಕಪ್ಪ, ಯಾಕಪ್ಪ ಇರ್ಲಿ ಅಂತ ಅನ್ಸುತ್ತೆ. ಆದ್ರೆ ಅದೇ ಟೈಮ್ಗೆ ಯಾರಾದ್ರೂ ಫೋನ್ ಮಾಡ್ತಾರೆ, ತುಂಬಾ ಮಾತಾಡ್ತಾರೆ, ಸಮಾಧಾನಗಳನ್ನ ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ನಾನು ವೀಲ್ ಚೇರ್ ನಲ್ಲಿ ಕೂತ್ಕೊಂತೀನಿ ಇವಾಗ. ವೀಲ್ ಚೇರ್ ನಲ್ಲೇ ಓಡಾಡೋದು. ನನ್ನನ್ನ 2-3 ಪ್ಲೇಸ್ಗೆಲ್ಲ ಅದರಲ್ಲೇ ಕರ್ಕೊಂಡು ಹೋಗಿದ್ದಾರೆ. ನನ್ನ ತಮ್ಮಂದ್ರು ಬಂದು ನನ್ ಕರ್ಕೊಂಡು ಹೋಗಿದ್ದಾರೆ. ನಾವು ನಮ್ಮ ದಾಸನ ಮನದಿಂದ ಶತಕಂಠ ಗಾಯನ, ಸಹಸ್ರಕಂಠ ಗಾಯನ ಅಂತ ಎಲ್ಲ ಮಾಡ್ತಿದ್ದೀನಿ. ಉಡುಪಿನಲ್ಲಿ ನಾವು 1000 ಜನರನ್ನ ಸೇರಿಸಿ ಹಾಡೋ ಹಾಗೆ ಮಾಡಿದ್ದೆ. ಅದಕ್ಕೆಲ್ಲ ಹಾಡುಗಳು ನಾನೇ ಹೇಳ್ಕೊಡ್ತೀನಿ ಅವ್ರಿಗೆ. ಸೊ ಉಡುಪಿಗೆ ಹೋದಾಗ್ಲೂ ಒಂದ್ 20 ಹಾಡುಗಳನ್ನ ಕಲ್ತ್ಕೊಂಡು ಹೋಗಿದ್ವಿ. ಅಲ್ಲಿ ಸ್ವಾಮಿಗಳ ಪಕ್ಕದಲ್ಲಿ ಕುತ್ಕೊಳ್ಳೋ ಅದೃಷ್ಟ ಸಿಕ್ತು ನನಗೆ. ಅವ್ರ ಜೊತೆ ಮಾತಾಡೋವಂತಹ ಅದೃಷ್ಟ ಸಿಕ್ತು. ಸೊ ಇದೆಲ್ಲ ಆಗ್ಬೇಕು ಅಂತ ನನ್ನ ಜೀವನದಲ್ಲಿ ಇರೋದಕ್ಕೋಸ್ಕರ ನಾನು ಲೈಫ್ ಕೊಡ್ತಾ ಇದ್ದೇನೆ ದೇವ್ರು ನನ್ಗಿನ್ನುವೆ. ಆದ್ರೆ ದಿನಕ್ಕೆ ನಾನು ವೀಕ್ ಆಗ್ತಾ ಇದ್ದೀನಿ, ಪರವಾಗಿಲ್ಲ. ಆದ್ರೂ ಕೂಡ ಇನ್ನೂ ಫಿಸಿಯೋಥೆರಪಿ ಮಾಡಿಸ್ತಾನೆ ಇದ್ದೀನಿ ನಾನು. ಹೊರಗಡೆ ಎಲ್ಲ ನನ್ ಮಗನು ವೀಲ್ ಚೇರ್ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾನೆ. ಜಸ್ಟ್ ಒಂದ್ ನೋಡ್ಕೋತೀನಿ, ಸ್ಟೆಪ್ಸ್ ಇಲ್ದೆ ಇದ್ರೆ ಎಲ್ಲ ಕಡೆ ಹೋಗಿ. ಇನ್ ಮುಂದಕ್ಕೂ ಅಷ್ಟೇ ನಾನು ಪ್ಲಾನ್ ಮಾಡಿರೋದೇನಪ್ಪಾ ಅಂದ್ರೆ, ಇಲ್ಲೇ ಅಲ್ಲಲ್ಲೇ ದೇವಸ್ಥಾನಗಳಿಗೆ ಹೋಗಿ ಬರೋದು, ಅಲ್ಲೇ ಕುತ್ಕೊಂಡು ಹಾಡು ಹೇಳೋದು. ಅವ್ರ ಹಾಡು ಹೇಳ್ಕೊಂಡ್ ಬಂದ್ರೆ ನನ್ ಮನ್ಸಿಗೆ ಸಮಾಧಾನ ಆಗತ್ತೆ. ನಾನು ಡಿಪ್ರೆಷನ್ಗೆ ಹೋಗೋದಿಲ್ಲ. ಯಾಕೆಂದ್ರೆ ಈ ಊರ್ನಲ್ಲಿ ನಾನು ಇವಾಗ ಹುಬ್ಳಿಯಲ್ಲಿ ಇದ್ದೀನಿ. ಇಲ್ಲಿ ನಂಗೆ ಹೆಚ್ಚಿನ ಜನ ಪರಿಚಯ ಆಗಿಲ್ಲ. ಹಾಗಾಗಿ ನನ್ಗೆ ಇಲ್ಲಿ ಬೇರೆ ತರ ನನ್ನ ಲೈಫ್ ನಾನು ಲೀಡ್ ಮಾಡ್ಬೇಕಾಗಿದೆ ಈಗ. ಸೊ ಆತರ ಎಲ್ಲ ಪ್ಲಾನ್ ಮಾಡ್ಕೊಂಡಿದೀನಿ. ಅಂತೂ ಕೆಟ್ಟ ಡಿಸಿಷನ್ ಇನ್ನೇನು ತಗೊಂಡಿಲ್ಲ ನಾನು. ಅಲ್ಲ, ಆದ್ರೆ ಪಾಸಿಟಿವ್ ಆಗಿ ನೋಡಿ, ಹುಬ್ಬಳ್ಳಿನಲ್ಲಿ ಇದ್ರು ಕೂಡ ನಿಮಗೆ ಅಲ್ಲಿ ಇನ್ನೂ ಏನೋ ಇದೆ ಕಲಿಯುವಂತದ್ದು. ಏನಿದೆ ನನ್ಗೆ ಅದೇ ಆ ದೇವ್ರು ಏನ್ ಮಾಡ್ತಾನೆ ಅನ್ನೋದು ನನ್ಗೆ ಗೊತ್ತಿಲ್ಲ. ನನ್ನನ್ ಯಾಕೆ ಉಳಿಸಿದಾನೆ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ನಮ್ಮ ಅಡ್ಮಿನ್ ಗ್ರೂಪ್ನವರೆಲ್ಲ ಪ್ರತಿ ಕಾರ್ಯಕ್ರಮಕ್ಕೂ ಇಲ್ಲಿಂದನೇ ನಾನು ಹೋಗ್ಬೇಕು ಅಂತ ಇವಾಗ ಫೋರ್ಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಕಾರ್ಯಕ್ರಮಗಳಿಗೂ ಬರ್ದೇ ಇದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ವಾರ್ಷಿಕೋತ್ಸವಕ್ಕೋಸ್ಕರ ಆನಿವರ್ಸರಿಗೆ ಹೋಗ್ಲೇಬೇಕು ಅನ್ನೋದು ಒಂದು ಐಡಿಯಾ ಇದೆ. ಅದು ನಂಗೆ ಟ್ರೈನ್ ಹತ್ತಕ್ ಆಗೋದಿಲ್ಲ, ನನ್ನ ಕಾರ್ನಲ್ಲೇ ಓಡಾಡ್ಬೇಕು ಇವಾಗ. ಹಾಗಾಗಿ ಸ್ವಲ್ಪ ಕಷ್ಟ ಆದ್ರೆ ಓಕೆ, ಸರಿ ಹೋಗುತ್ತೆ. ಅದನ್ನ ಮಾಡೋಣ ಅಂತ ಅನ್ಕೊಂತಾ ಇದ್ದೀನಿ. ಸೊ ನಿನ್ ಪ್ಲಾನ್ ಇಷ್ಟೇನೆ, ಏನು ಇಲ್ದೇ ಇದ್ರು ಕೊನೆಗೆ ಇಲ್ಲೇ ಕುತ್ಕೊಂಡು ಹಾಡು ಹೇಳ್ತೀನಿ. ನನ್ ರೂಮು, ನನ್ನ ಮೊಬೈಲು, ಇದೇ ನನ್ ಫ್ರೆಂಡ್ಸ್ ಇವಾಗ. ಅಲ್ಲ, ಕಷ್ಟ ಅಂತ ನೀವು ತಗೊಳ್ತಾ ಇಲ್ಲ. ಅದೊಂಥರ ನಿಮಗೆ ನಿಮ್ ಫಿಸಿಕಲ್ ಹೆಲ್ತ್, ನಿಮಗೆ ಫಿಸಿಕಲಿ ನಂದು ಇಷ್ಟು ಕಷ್ಟ ಇದೆ, ನನಗೆ ಇದು ಮಾಡಕ್ಕಾಗಲ್ಲ, ಮಟ್ಟಕ್ಕಾಗಲ್ಲ ಅನ್ನೋದು ನಿಮ್ಮಲ್ಲಿ ಇಲ್ಲ. ಆ ಛಲದಲ್ಲೇ ನೀವು ನಿಮ್ಮ ಮೆಂಟಲ್ ಹೆಲ್ತ್ ನ ಚೆನ್ನಾಗ್ ಮಾಡ್ಕೊಂತಾನೆ ಇದ್ದೀರಾ. ಇನ್ನೇನೇನೋ ಅಚೀವ್ ಮಾಡ್ಬೇಕು ಅಂತ ಇದ್ದೀರಾ ಇವಾಗ? ಅಚೀವ್ ಮಾಡ್ಬೇಕು ಅಂತ ನಾನು ಏನು ಅನ್ಕೊಂಡಿರ್ಲಿಲ್ಲ, ಮುಂದಕ್ಕೂ ಅನ್ಕೊಂಡಿಲ್ಲ. ನನ್ನ ನೋವುಗಳನ್ನ ಕಡಿಮೆ ಮಾಡೋದಕ್ಕೆ, ನನ್ನ ಮಾನಸಿಕ ನೋವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಾಡೊಂದೇ ನನ್ಗೆ ಔಷಧಿ. ಅದನ್ನೇ ಫಾಲೋ ಮಾಡ್ತೀನಿ ನಾನು. ಯಾರಾದ್ರೂ ಕೇಳಿದ್ರೆ ಹಾಗೂ ಹೇಳ್ಕೊಡ್ತೀನಿ. ಇಲ್ದೇ ಇದ್ರೆ ನನ್ನ ಹಾಡು ನಾನೇ ಕೇಳ್ಕೊತೀನಿ. ನಂಗೆ ಏನ್ ಯೋಚನೆ ಇಲ್ಲ. ಮೊಮ್ಮಗ ಇದಾನೆ, ಆಟ ಆಡ್ತೀನಿ ನಾನು ಅಷ್ಟೇ. ಒಟ್ಟಲ್ಲಿ ನಿಮಗೆ ನಿಮ್ಮ ಫ್ಯಾಮಿಲಿ ತುಂಬಾ ಸಪೋರ್ಟ್ ಆಗಿದೆ. ಅದ್ರ ಜೊತೆಗೆ ನಿಮ್ಮ ಸಂಗೀತ, ಹಾಡುಗಳು ಸಪೋರ್ಟ್ ಆಗಿದೆ. ಇದೆರಡೂ ನಿಮಗೆ. ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು ಪ್ರತಿಯೊಬ್ರು ಕೂಡ ನಂಗೆ ಸಪೋರ್ಟಿವ್ ಆಗಿದ್ದಾರೆ. ನಾನು ಎಲ್ಲಿ ಬೇಜಾರ್ ಮಾಡ್ಕೊಂಡ್ಬಿಡ್ತೀನಿ ಅಂತ ನನ್ ಕಸಿನ್ ನಂಗೆ ದಿನ ಬಿಟ್ಟು ದಿನ ಫೋನ್ ಮಾಡ್ತಾವೆ. ನನ್ ತಮ್ಮಂದ್ರು ಫೋನ್ ಮಾಡ್ತಾರೆ. ನನ್ ಫ್ರೆಂಡ್ ಗೀತಾಮಣಿ ಈಗ ತಾನು ಫೋನ್ ಮಾಡಿದ್ಲು. ಹಾಗೆ ಪ್ರತಿಯೊಬ್ರು ನನ್ಗೆ ಪುಷ್ ಮಾಡ್ತಾರೆ, ತುಂಬಾನೇ ಪುಷ್ ಮಾಡ್ತಾರೆ. ಒಂಥರ ಎನ್ಕರೇಜ್ಮೆಂಟ್ ನಿಮಗೆ ಅದು. ಅಯ್ಯೋ ಏನು ತಿಳ್ಕೊಬೇಡ ಕಣೆ, ಏನು ಆಗಲ್ಲ, ಆತರ ಮಾತಾಡಲ್ಲ ಅವರೆಲ್ಲ. ಎನ್ಕರೇಜಿಂಗ್ ಆಗಿ ಮಾತಾಡ್ತಾರೆ ನಿಮಗೆ. ಹೇಳ್ದೆ ಆತರ ಏನೇನ್ ಕೆಲ್ಸ ಮಾಡಿದ್ಯಾ ಇವತ್ತು, ಯಾಕೆ ಮಾಡಿಲ್ಲ, ಆತರ ಪ್ರೀತಿಯಿಂದ ಜಗಳ ಹೊಡ್ತೀವಲ್ಲ, ಆತರ ಮಾತಾಡ್ತಾರೆ. ಒಂಥರ ಖುಷಿಯಾಗಿದ್ದೀನಿ ನಾನು ಅದ್ರ ವಿಷಯದಲ್ಲಿ. ಒಂದೊಂದ್ಸಲ ಅದೇ ಇಲ್ಲಿ ಯಾರು ಫ್ರೆಂಡ್ಸ್ ಇಲ್ದೆ ಇದ್ದಾಗ ಒಂದೊಂದ್ಸಲ ಡಿಪ್ರೆಸ್ ಆದಂಗ್ ಅನ್ಸುತ್ತೆ. ಸೊ ಆ ಟೈಮ್ನಲ್ಲಿ ನಾನು ಒಂಚೂರು ಯಾರಿಗಾದ್ರೂ ಈ ತರ ಫೋನ್ ಮಾಡಿದ್ರೆ ಅದು ಚೇತರಿಸ್ಕೊಂಡ್ ಬಿಡ್ತೀರಾ ನೀವು ಅದರಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುಭಾಷಿಣಿ ಅವರೇ. ನಿಮ್ಮಿಂದ ಕಲ್ತ್ಕೊಳ್ಳೋದು ಬೇಕಾದಷ್ಟಿದೆ. ಸುಮಾರು ಜನ ನೋಡಿ, ನೀವು ನೋಡ್ತಾ ಇರಿ ಎಷ್ಟು ಜನ ಅದಕ್ಕೆ ಮೆಸೇಜ್ ಹಾಕ್ತಾರೆ ಅಂದ್ರೆ, ನೀವು ಕಾಮೆಂಟ್ಸ್ ಗಳಲ್ಲಿ ನೋಡ್ಬೋದು. ಖಂಡಿತವಾಗ್ಲೂ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು ನಿಮ್ಮ ಸ್ಟೋರಿ. ಈ ಅವಕಾಶ ನೀನ್ ನನ್ಗೆ ಮಾಡ್ಕೊಟ್ಟಿದೀಯಾ. ಸೊ ಅದಕ್ಕೋಸ್ಕರ
ಬೇರೆ ತುಂಬಾ ಜನ ನನ್ನಿಂದ ಇನ್ಸ್ಪೈರ್ ಆಗಿ ಅವರು ಪಾಸಿಟಿವ್ ಯೋಚನೆ ಬಂದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಯಾಕೆಂದ್ರೆ ಈಗಾಗ್ಲೇ ನಾನು ತುಂಬಾ ಜನರಿಗೆ ಪಾಸಿಟಿವ್ ಯೋಚನೆ ಬರೋ ಹಾಗೆ ಮಾಡಿದೀನಿ ನಾನು. ತುಂಬಾ ಜನ ನನಗೆ ಫೋನು ಮಾಡ್ತಾರೆ, ನಿನ್ನಿಂದ ನಾವು ಹೀಗಾಗಿದೀವಿ ಅಂತ. ಅವಾಗ ತುಂಬಾ ಸಂತೋಷ ಆಗುತ್ತೆ, ದೇವ್ರು ಇದಕ್ಕೆ ನಾನು ಉಳಿಸಿರೋದು ಅಂತ ಹೇಳಿ. ಹಾಗೆ ಇನ್ನೂ ಸ್ವಲ್ಪ ಜನರಿಗೆ ಇದು ಉಪಯೋಗ ಆಯ್ತು ಅಂತಂದ್ರೆ ಇನ್ನು ಸಂತೋಷದ ವಿಷಯ ನಂಗೆ. ಖಂಡಿತ ಖಂಡಿತ ಅದು So, ಈ ಖಂಡಿತ ಆಗೇ ಅವಕಾಶ ಆಗುತ್ತೆ. ಕೊಟ್ಟಿದ್ದು ಈ ತರ ಇಂಟರ್ವ್ಯೂ ಮಾಡ್ಬೇಕು ಅಂತ ನಿನಗನ್ಸಿದ್ದು, ನನ್ನ ಇದನ್ನೆಲ್ಲ ಕೇಳಿದ್ದು ತುಂಬಾ ಸಂತೋಷ ಆಯ್ತು ರೂಪ. ಥ್ಯಾಂಕ್ ಯು. ನೀವು ನನಗೆ ಅಕ್ಕ ಅಲ್ವಾ, ಸೊ ಅಕ್ಕನ ಕಥೆಗಳು ಏನು ಅಂತ ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು ಅಷ್ಟೇನೆ. ಬಟ್ ಇಷ್ಟು ಡೀಟೇಲ್ ಆಗಿ ನಾನು ಇವತ್ತೇ Detail ಆಗಿ ತಿಳ್ಕೊಂಡಿರೋದು. ಗೊತ್ತಿದೆ. ನನಗೂ ಕೂಡ ಇದೊಂಥರ ಕೇಳಿ ನನಗೂ ಎಷ್ಟು ಹೆಮ್ಮೆ ಆಗ್ತಾ ಇದೆ ನಿಮ್ಮನ್ನ ನೋಡಿ. ಅಂದ್ರೆ ಇಷ್ಟೆಲ್ಲಾ ಪಾರು ಮಾಡ್ಕೊಂಡು ಇಷ್ಟು ಚೆನ್ನಾಗಿ ಖುಷಿಯಾಗಿ ನೀವು ಇನ್ನೂ ಎಷ್ಟ್ ಚೆನ್ನಾಗಿ ಮಾಡ್ತಿದ್ದೀರಾ ಅಂದ್ರೆ, ನಿಮ್ಮ ಹೆಲ್ತ್ ನ ನೀವು ಏನು ಅದು ಪಾರ್ಟ್ ಆಫ್ ಲೈಫ್, ಅದ್ ಪಾಡಿಗೆ ಅದಿದೆ, ನನ್ ಪಾಡಿಗೆ ನಾನು ಅದೇ ಇದ್ದೀನಿ ಟ್ರೆಂಡ್ ಅನ್ನೋದಿದೆಯಲ್ವಾ. ಅಂತ ಅನ್ಕೊಂಡು ಇದ್ಬಿಟ್ರೆ ಇರುತ್ತೆ ನೋವುಗಳೆಲ್ಲರಿಗೂನುವೆ. ಹೌದು ಅದಕ್ಕೂ ಪೇನ್ ಕಿಲ್ಲರ್ ಅದಕ್ಕೂ ಇರುತ್ತೆ. ಮುಖ್ಯ ನಾವು ಯೋಚನೆ ಮಾಡ್ಬೇಕಾಗಿರೋದು ಪಾಸಿಟಿವ್ನೆಸ್. ಹೌದು ನಾವು ಇನ್ನೊಬ್ರಿಗೆ ಭಾರ ಆಗ್ಬಾರ್ದು. ಹೌದು. ಅದೊಂದು ನಮ್ ಮನ್ಸಿಗೆ ಬಂದ್ಬಿಟ್ರೆ ಚೇತರಿಸ್ಕೊಂಡ್ಬಿಡ್ತೀವಿ. ಇವಾಗ ನೋಡಿ ಭೀಷ್ಮ, ಆ ಭೀಷ್ಮಂಗ್ ಇದ್ದಿದ್ದು ಹೇಗೆ ಅಂದ್ರೆ, ಸಾಯೋದು ತನ್ನ ಇಚ್ಛೆ ಅಂತ, ಸ್ವ ಇಚ್ಛೆ ಅಂತ ಇದ್ದಿದ್ದು. ಇದು ಬಂದಿದ್ರಿಂದ ಲಾಸ್ಟಿಗೆ ಆ ಬಾಣದ ಇದ್ರ ಮೇಲೆ ಮಲ್ಗಿದ್ರೂ ಕೂಡ ಅವ್ರಿಗೆ ಮ್ಯಾಟರ್ ಆಗ್ಲಿಲ್ಲ ಅದು. ಹೌದು, ಆ ಆ ನೋವನ್ನು ಮೆಂಟಲ್ ಹೆಲ್ತ್, ಸಹಿಸಿದ್ರು. ನಮಗೆ ಆ ತರ ಮೆಂಟಲ್ ಹೆಲ್ತ್ ನನಗೆ ಆ ತರ ನಿಮ್ಮಲ್ಲಿ ಮೆಂಟಲ್ ನೋಡಿದ್ದು, ಹೆಲ್ತ್ ನನಗೆ ಕಾಣಿಸ್ತಾ ಇರೋದು. ನೀವು ಆ ಅಷ್ಟು ಬಾಣದ ಮೇಲೆ ಇದ್ರೂ ಕೂಡ ಅಷ್ಟೊಂದೆಲ್ಲ ನಿಮಗೆ ಇಲ್ಲ. ಅದೆಲ್ಲ ನಿನ್ನ ಪ್ರೀತಿ ಅಕ್ಕ ಅನ್ನೋದಕ್ಕೋಸ್ಕರ. ಇಲ್ಲ, ಹಾಗಲ್ಲ. ಆದ್ರೆ ಕತೆ, ನಿಮ್ಮ ಕತೆ ಅನುಭವಿಸಿದ್ದೀನಿ ನಾನು. ಹಾಗಿದೆ, ನಿಮ್ಮ ಕತೆ ಹಾಗಿದೆ. ಮುಂಚೆ ಎಲ್ಲ ನಾನು ಅನುಭವಿಸಿದ್ದೀನಿ, ಓಕೆ. ಹೌದು. ಆದ್ರೆ ನನಗಿಂತ ಅನುಭವಿಸಿದವರು ತುಂಬಾ ಜನ ಇದ್ದಾರೆ. ಒಬ್ಬ ಫುಟ್ಬಾಲ್ ಪ್ಲೇಯರು ಅವ್ರದ್ದು ಯೂಟ್ಯೂಬ್ ನಲ್ಲಿ ಇದೆ ಕತೆ. ಹ್ಮ್ ಅವರು ಆಕ್ಸಿಡೆಂಟ್ ಆಗಿ ಕಾಲು ಹೊಟ್ಟೋಯ್ತು ಅವ್ರಿಗೆ. ಹ್ಮ್ ಇನ್ನೇನಾದ್ರೂ ಸರಿ ಆಗಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ರಂತೆ. ಹ್ಮ್ ಅವನು ಇದ್ದಿದ್ದು ಒಂದ್ ರೂಮ್ ನಲ್ಲಿ, ಅವ್ನಿಗೆ ಯಾರು ಇರ್ಲಿಲ್ಲ. ಅವನು ತನ್ನ ರೂಮ್ ನಲ್ಲೇನೆ ಎಲ್ಲಾ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ಎಷ್ಟೆಲ್ಲಾ ಪ್ರಾಕ್ಟೀಸ್ ಮಾಡಿ, ಕಾಲ್ ನೋವಾದ್ರೂ ಪರವಾಗಿಲ್ಲ ಪ್ರಾಕ್ಟೀಸ್ ಮಾಡಿ 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 ಅವನೊಬ್ಬ ಒಳ್ಳೆ ಫುಟ್ಬಾಲ್ ಪ್ಲೇಯರ್ ಆದ್ನಂತೆ ಕೊನೆಗೆ. ಹ್ಮ್ ಅವನ್ದು ನೋಡ್ತಾ ಇದ್ರೆ ನನ್ಗೆ ಮೈ ಜುಮ್ ಅನ್ನತ್ತೆ. ಅವನು ರಮೇಶ್ ಭಟ್ ಮಾಡ್ತಾ ಇರಲ್ಲ, ಹ್ಮ್ ರಮೇಶ್ ಭಟ್ ಅಲ್ಲ, ಆ, ರಮೇಶ್ ಅರವಿಂದ್ ಹ್ಮ್ ಪ್ರೋಗ್ರಾಮ್ ಮಾಡ್ತಾರಲ್ಲ, ವೀಕೆಂಡ್ ಆ ಪ್ರೋಗ್ರಾಮ್ ನಲ್ಲಿ ವೀಕೆಂಡ್ ವಿತ್ ರಮೇಶ್ ಅದ್ರಲ್ಲಿ ಬಂದು ಅವ್ರದನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಅದನ್ನ ನನ್ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಅದನ್ನ ಕೇಳ್ಬಿಟ್ಟು. ಆ ತರಾನು ಜನಗಳು ಇರ್ತಾರೆ. ನನಗ್ ಅಷ್ಟೊಂದ್ ಇಲ್ದೆ ಇದನ್ನುವೆ ಏನೋ ಒಂದ್ ಸ್ವಲ್ಪ ದೇವ್ರು ಕೊಟ್ಟಿದ್ದಾನೆ ಧೈರ್ಯ. ಅಲ್ಲ, ನಮಗೆ ನಮ್ದೇ ದೊಡ್ಡದು, ನಮ್ಗೆ ನಾವ್ ಮಾಡಿರೋದೇ ಅಚೀವ್ಮೆಂಟ್. ಸೊ ನೀವು ಅಲ್ಲ, ನನ್ನ ನಾನು ಕಣ್ಣಲ್ಲಿ ನೀವು ಕಾಣಿಸ್ತಾ ಇರೋದು ಒಂದು ರಿಯಲ್ ಲೈಫ್ ಹೀರೋ. ಅದಕ್ಕೆ ಒಬ್ರಿಗಾದ್ರೂ ಸ್ಫೂರ್ತಿ ಆದ್ರೆ ಏನೋ ಸಾಧನೆ ಮಾಡ್ದಂಗಾಗತ್ತೆ. ಎಸ್, ನಾನು ಥ್ಯಾಂಕ್ ಯು ಸುಭಾಷಿಣಿ ಅವರೇ. ಥ್ಯಾಂಕ್ ಯು ರೂಪಾ. ಮತ್ತೆ ಭೇಟಿಯಾಗೋಣ. ಖಂಡಿತ. ಓಕೆಪ್ಪ. अच्युतं केशवं कृष्णदामोदरम् अच्युतं केशवं कृष्णदामोदरं रामनारायणं जानकीवल्लभं रामनारायणं जानकीवल्लभम् अच्युतं केशवं कृष्णदामोदरं रामनारायणं जानकीवल्लभम्। कौन कहते हैं भगवान आते नहीं, कौन कहते हैं भगवान आते नहीं, तुम मीरा की जैसे बुलाते नहीं, तुम मीरा की जैसे बुलाते नहीं। अच्युतं केशवं कृष्णदामोदरं रामनारायणं जानकीवल्लभम्। कौन कहते हैं भगवान
खाते नहीं, कौन कहते हैं भगवान खाते नहीं। वीर शबरी की जैसे खिलाते नहीं, वीर शबरी की जैसे खिलाते नहीं। अच्युतं केशवं कृष्ण दामोदरं रामनारायणं जानकी वल्लभम्। कौन कहते हैं भगवान सोते नहीं, कौन कहते हैं भगवान सोते नहीं। माँ यशोदा की जैसे सुलाते नहीं, माँ यशोदा के जैसे सुलाते नहीं। अच्युतं केशवं कृष्ण दामोदरं रामनारायणं जानकी वल्लभम्। कौन कहते हैं भगवान नाचते नहीं, कौन कहते हैं भगवान नाचते नहीं। गोपियों की तरह तुम नचाते नहीं, गोपियों की तरह तुम नचाते नहीं। अच्युतं केशवं कृष्ण दामोदरं रामनारायणं जानकी वल्लभं, रामनारायणं जानकी वल्लभम्।